ಕರ್ನಾಟಕದ ವಾಯುಗುಣ ಎಂಟ್ರಿ ಕೊಡಿ. ಕರ್ನಾಟಕದ ವಾಯುಗುಣಕ್ಕೆ ಕ್ಲೈಮೇಟ್ ಆಫ್ ಕರ್ನಾಟಕ, ಕರ್ನಾಟಕದ ವಾಯುಗುಣ. ಕ್ಲೈಮೇಟ್ ಆಫ್ ಕರ್ನಾಟಕ, ಕರ್ನಾಟಕದ ವಾಯುಗುಣ. ಕರ್ನಾಟಕದ ವಾಯುಗುಣ, ಕ್ಲೈಮೇಟ್ ಆಫ್ ಕರ್ನಾಟಕ, ಕರ್ನಾಟಕದ ವಾಯುಗುಣ. ಹೇಳ್ರಿ, ನಮ್ಮಲ್ಲಿ ಯಾವ್ಯಾವ ವಾಯುಗುಣಗಳು ಕಂಡು ಬರ್ತವೆ? ಯಾವ್ಯಾವ ವಾಯುಗುಣ ಕಂಡು ಬರ್ತದೆ? ಬೇಗ ಹೇಳಿ. ಏನು ಜಾಸ್ತಿ ಏನಿಲ್ಲ, ಸ್ವಲ್ಪ ಸಣ್ಣ ಲೆಸನ್ ಇದೆ ಅಷ್ಟೇ. ಕರ್ನಾಟಕದಲ್ಲಿ ಯಾವ ಮಾದರಿಯ ವಾಯುಗುಣಗಳು ಕಂಡು ಬರ್ತವೆ? ಯಾವ ಮಾದರಿ ವಾಯುಗುಣ ಕಂಡು ಬರ್ತದೆ ಕರ್ನಾಟಕದಲ್ಲಿ? ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಕಂಡು ಬರ್ತದೆ. ಯಾಕಂದ್ರೆ ಉಷ್ಣವಲಯದಲ್ಲೇ ಇದ್ವಲ್ಲ. ಫಸ್ಟ್ ಕ್ಲಾಸಲ್ಲಿ ಹೇಳಿದ್ನಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣ ಭಾಗದಲ್ಲಿ ನಾವು ಬರ್ತೀವಿ. ಹಾಗಾಗಿ ನಮ್ಮಲ್ಲಿ ಉಷ್ಣವಲಯಗಳು ಜಾಸ್ತಿ, ಸೂರ್ಯನ ನೇರ ಕಿರಣಗಳು ನಮ್ಮ ಮೇಲೆ ಬೀಳ್ತದೆ. ಹಾಗಾಗಿ ನಮ್ಮಲ್ಲಿ ಬೀಳುವಂತ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣಗಳಾಗಿರ್ತದೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣಗಳು ನಮ್ಮಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ನಮ್ಮಲ್ಲಿ ಕಂಡುಬರುವಂತ ವಾಯುಗುಣಗಳನ್ನ ನಾವಿಲ್ಲಿ ಕರ್ನಾಟಕದ ವಾಯುಗುಣವು ಉಷ್ಣವಲಯದ ಮಾನ್ಸೂನ್ ವಾಯುಗುಣಗಳನ್ನ ಹೊಂದಿದೆ. ಭಾರತದಲ್ಲಿ ಕಂಡುಬರುವ ವಾಯುಗುಣಗಳಂತೆ ಕರ್ನಾಟಕದ ವಾಯುಗುಣವನ್ನು ಕೂಡ ನಾವಿಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಓಕೆ, ಯಾಕಂದ್ರೆ ಎಲ್ಲ ನಮ್ಮ ಇಂಡಿಯಾದಲ್ಲೂ ಕೂಡ ವಾಯುಗುಣ ಕಂಡು ಬರ್ತದೆ. ಆದ್ರೆ ಕರ್ನಾಟಕದಲ್ಲಿ ಕಂಡುಬರುವಂತ ವಾಯುಗುಣ ಇಸ್ ಡಿಫ್ರೆಂಟ್ ವಾಯುಗುಣ. ನಮ್ಮಲ್ಲಿ ಸ್ವಲ್ಪ ಡಿಫ್ರೆಂಟ್ ವಾಯುಗುಣ ಕಂಡು ಬರ್ತದೆ. ಇಡೀ ಭಾರತದಲ್ಲಿ 100 ದಿನಗಳ ಕಾಲ ಮಾನ್ಸೂನ್ ವಾಯುಗುಣ ಇದ್ರೆ ಅಥವಾ ಮಳೆಗಾಲ ಇದ್ರೆ ಆದರೆ ನಮ್ಮಲ್ಲಿ ದಕ್ಷಿಣದ ಭಾಗದಲ್ಲಿ ಬಂದ್ರೆ, ಅದರಲ್ಲೂ ಕರ್ನಾಟಕದಲ್ಲಿ ಬಂದ್ರೆ 120 ದಿನಗಳ ಕಾಲ ನಮ್ಮಲ್ಲಿ ಮಳೆಗಾಲ ಇರ್ತದೆ. ಭಾರತದಲ್ಲಿ 100 ದಿನಗಳ ಕಾಲ ಮಳೆಗಾಲ ಇದ್ರೆ ಕರ್ನಾಟಕದಲ್ಲಿ 120 ದಿನಗಳ ಕಾಲ ಮಳೆಗಾಲ ಇರುತ್ತೆ. ಯಾಕೆ ಕಾರಣ ಅಂತ ಕೇಳಿದ್ರೆ ನಮ್ಮಲ್ಲಿ ಇರುವಂತ ಪಶ್ಚಿಮ ಘಟ್ಟಗಳು. ಯಾಕಂದ್ರೆ ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕದಲ್ಲಿ ಬರುವಂತ ಪಶ್ಚಿಮ ಘಟ್ಟಗಳು ಸೆಂಟ್ರಲ್ ಅಲ್ಲಿ ಇದೆ. ಮಧ್ಯದಲ್ಲಿ ಬರುವಂತ ಪಶ್ಚಿಮ ಘಟ್ಟಗಳು ಅತ್ಯಂತ ಎತ್ತರದಲ್ಲಿ ಇದೆ. ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತ ರಾಜ್ಯ ನಮ್ಮ ಕರ್ನಾಟಕ. ಅದರಲ್ಲೂ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲೇ ಬರ್ತವೆ. ಹಾಗಾಗಿ ಕರ್ನಾಟಕದಲ್ಲಿ ಬಂದ್ರೆ ನಮ್ಮಲ್ಲಿ 120 ದಿನಗಳ ಕಾಲ ನಮ್ಮಲ್ಲಿ ಮಾನ್ಸೂನ್ ಮಾರುತಗಳನ್ನು ನಮ್ಮಲ್ಲಿ ನೋಡ್ಬೋದಾಗಿರ್ತದೆ. ಓಕೆ, ಹಾಗಾಗಿ ಭಾರತದಲ್ಲಿ ಕಂಡುಬರುವಂತ ಮಾನ್ಸೂನ್ ವಾಯುಗಳಂತೆ ಕರ್ನಾಟಕದ ಮಾನ್ಸೂನ್ ವಾಯುಗುಣಗಳನ್ನು ಕೂಡ 4 ಭಾಗಗಳನ್ನಾಗಿ ನಮ್ಮಲ್ಲಿ ಡಿವೈಡ್ ಅನ್ನ ಮಾಡ್ತಾರೆ. ಒಂದನ್ನ ಬೇಸಿಗೆ ಕಾಲ ಅಂತ ಕರೀತಾರೆ, ಮಾರ್ಚ್ ಇಂದ ಮೇ ವರೆಗೆ ಬರ್ತದೆ. ಸೆಕೆಂಡ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಇರ್ತದೆ. ನೆಕ್ಸ್ಟ್ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ ಇಂದ ನವೆಂಬರ್ ಇರ್ತದೆ. ಒಂದು ಚಳಿಗಾಲ ಡಿಸೆಂಬರ್ ಇಂದ ಫೆಬ್ರವರಿವರೆಗೆ ನಮ್ಮನ್ನು ಕೂಡ ಇಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಕರ್ನಾಟಕದ ವಾಯುಗುಣದ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರ್ತದೆ. ನಮ್ಮಲ್ಲಿ ಕಂಡುಬರುವಂತ ಪಶ್ಚಿಮ ಘಟ್ಟಗಳೇನಿದೆ ನಮ್ಮ ವಾಯುಗುಣದ ಮೇಲೆ ನೇರವಾದಂತ ಇದು ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗೆ ಚಾಚಿಕೊಂಡಿರುವಂತ ಮಲೆನಾಡು ಪ್ರದೇಶ ಮತ್ತೆ ಕರಾವಳಿ ಭಾಗಗಳು ಅಂದ್ರೆ ಪಶ್ಚಿಮ ಭಾಗಕ್ಕೆ ಅತಿ ಹೆಚ್ಚು ಮಳೆಯನ್ನ ಪಡೆದ್ರೆ, ಅದೇ ಕರ್ನಾಟಕದ ಪೂರ್ವ ಭಾಗದಲ್ಲಿ ಬರುವಂತ ಮೈದಾನ ಪ್ರದೇಶಗಳು ಏನಿದೆ ಇದು ಮಳೆ ನೆರಳಿನ ಪ್ರದೇಶಗಳು ಆಗಿರ್ತದೆ. ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶಗಳು ಆಗಿರ್ತದೆ. ಕಾರಣ ಏನು ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳು. ಕರ್ನಾಟಕದಲ್ಲಿ ಬೀಳುವಂತ ಮಳೆ ಯಾವುದು ಅಂತ ಕೇಳಿದ್ರೆ ಪರ್ವತ ಮಳೆಗಳಾಗಿರ್ತದೆ ಅಥವಾ ಆರೋಹ ಮಳೆಗಳನ್ನ ಕರ್ನಾಟಕ ಪರೀತದೆ. ಆರೋಹಣ ಮಾದರಿಯ ಅಥವಾ ಪರ್ವತ ಮಳೆಯನ್ನ ಕರ್ನಾಟಕ ಪಡೆಯುತ್ತದೆ. ಆರೋಹಣ ಮಾದರಿ ಅಥವಾ ಪರ್ವತ ಮಳೆಗಳು ನಮ್ಮಲ್ಲಿ ಕಂಡು ಬರ್ತದೆ. ಪರ್ವತ ಮಳೆಗಳನ್ನ ಕರ್ನಾಟಕ ಪಡೀತದೆ. ಓಕೆ, ಈ ಕರ್ನಾಟಕದ ಒಂದು ಭಾಗಕ್ಕೆ ಮಾತ್ರ ನಮ್ಮಲ್ಲಿ ಮಳೆ ಆಗುತ್ತೆ. ಈ ಭಾಗಕ್ಕೆ ನಮ್ಮಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆದ್ರೆ ಇದರ ಮುಂದಿರುವಂತ ಮೈದಾನ ಪ್ರದೇಶಗಳು ನಮ್ಮಲ್ಲಿ ಕಡಿಮೆ ಮಳೆಯನ್ನ ಪಡೀತದೆ. ಹಾಗಾಗಿ ಈ ಕಡಿಮೆ ಮಳೆಯನ್ನ ಪಡೆಯುವಂತ ಮೈದಾನ ಪ್ರದೇಶವನ್ನ ನಮ್ಮಲ್ಲಿ ಅಂತ ಕರೀತಾರೆ ಮಳೆ ನೆರಳಿನ ಪ್ರದೇಶಗಳು ಅಂತ ಕರೆಯಲಾಗ್ತದೆ. ಮಳೆ ನೆರಳಿನ ಪ್ರದೇಶಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಿಗೆ ಜಾಸ್ತಿ ಮಳೆ ಆಗುತ್ತೆ. ಅದು ಯಾವ ಮಳೆ ಅಂತ ಕೇಳಿದ್ರೆ ಆರೋಹಣ ಮಳೆ. ಪರ್ವತಗಳ ಒಂದು ಬದಿಗೆ ಮಾತ್ರ ಮಳೆ ಆಗುತ್ತೆ. ಈ ಪರ್ವತಗಳ ಒನ್ ಡೈರೆಕ್ಷನ್ಗೆ ಮಾತ್ರ ನಮ್ಮಲ್ಲಿ ಮಾನ್ಸೂನ್ ಆಗುತ್ತೆ. ಇದರ ಮತ್ತೊಂದು ಡೈರೆಕ್ಷನ್ ಅಲ್ಲಿ ಇರುವಂತ ಮೈದಾನ ಪ್ರದೇಶಗಳು ನಮ್ಮಲ್ಲಿ ಕಡಿಮೆ ಮಳೆಯನ್ನ ಪಡೆಯಲಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ವಾಯುಗುಣ ನಮ್ಮಲ್ಲಿ 120 ದಿನಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಿಂದನೂ ಆಗುವಂತ ಮಳೆಯನ್ನ ಪಡ್ಕೋತೀವಿ. ನೆಕ್ಸ್ಟ್ ನಮ್ಮಲ್ಲಿ ಪೂರ್ವದಿಂದ ಬೀರುವಂತ ನಿರ್ಗಮನ ಮಾರುತಗಳಿಂದನೂ ಕೂಡ ನಮ್ಮಲ್ಲಿ ಮಳೆಯನ್ನ ಪಡ್ಕೋತೀವಿ. ಹಾಗಾಗಿ 120 ದಿನಗಳ ಕಾಲ ನಮ್ಮ ರಾಜ್ಯದಲ್ಲಿ ಮಾನ್ಸೂನ್ಸ್ಗಳು ಕಂಡು ಬರುತ್ತವೆ.
ಮಾನ್ಸೂನ್ಗಳು ನಮ್ಮಲ್ಲಿ 120 ದಿನದವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡು ಬರುತ್ತದೆ. ಕಾರಣ ಎಲ್ಲದಕ್ಕೂ ನಮ್ಮಲ್ಲಿ ಇರುವಂತ ಪಶ್ಚಿಮ ಘಟ್ಟಗಳು. ಇವತ್ತೇನಾದ್ರೂ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಇರ್ತಾ ಇತ್ತಿಲ್ಲ ಅಂತ ಕೇಳಿದ್ರೆ ಕರ್ನಾಟಕ ರಾಜಸ್ಥಾನ ಆಗಿರ್ತಾ ಇತ್ತು. ಕರ್ನಾಟಕ ಏನಾಗಿರೋದು? ರಾಜಸ್ಥಾನ ಆಗಿರೋದು ಇವತ್ತಿನ ಪಾಲಿಗೆ. ನಾವು ಪೂರ್ತಿ ನಮ್ಮಲ್ಲಿ ಬಟಾ ಬಯಲು, ಸಂಪೂರ್ಣ ಬಟಾ ಬಯಲಲ್ಲಿ ಇರ್ತಾ ಇದ್ವಿ, ಪೂರ್ತಿ ಮರುಭೂಮಿ ಆಗಿರ್ತಾ ಇತ್ತು. ನಮ್ಮಲ್ಲಿ ವೆಸ್ಟರ್ನ್ ಘಾಟ್ ಇರೋದಕ್ಕೆ ನಮ್ಮಲ್ಲಿ ಒಂದ್ ಭಾಗಕ್ಕೆ ಮಳೆ ಆಗುತ್ತೆ, ಕೋಸ್ಟಲ್ ಭಾಗಕ್ಕೆ ಜಾಸ್ತಿ ಮಳೆ ಆಗುತ್ತೆ ನಮ್ಮಲ್ಲಿ. ಯಾಕಂದ್ರೆ ಫಸ್ಟ್ ಬರೋದು ನಮ್ಮಲ್ಲಿ ವೆಸ್ಟರ್ನ್ ಘಾಟ್ಗಳಿಗೆ ಚಾಚ್ಕೊಂಡಿರುವಂತ ಕರಾವಳಿ ಜಿಲ್ಲೆಗಳು. ಈ ಕರಾವಳಿ ಜಿಲ್ಲೆಗಳು ಅತಿ ಹೆಚ್ಚು ಮಳೆಯನ್ನ ಪಡೀತದೆ. ಈ ಕರಾವಳಿ ಜಿಲ್ಲೆಗಳ ಸಮಾನಾಂತರವಾಗಿರುವಂತ ಮಲೆನಾಡು ಪ್ರದೇಶಗಳು ಕೂಡ ನಮ್ಮಲ್ಲಿ ಮಳೆಯನ್ನ ಪಡೀತದೆ. ಈ ಮಲೆನಾಡಿಂದ ಮುಂದೆ ಬಂದ್ರೆ ನಮ್ಮಲ್ಲಿ ಬರುವಂತದ್ದು ಅರೆ ಮಲೆನಾಡು ಪ್ರದೇಶಗಳು. ಈ ಬೆಳಗಾವಿ, ಧಾರವಾಡ ಮತ್ತೆ ಚಿಕ್ಕಮಂಗ್ಳೂರು, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಮೈಸೂರು, ಚಾಮರಾಜನಗರ ಎಲ್ಲಾ ಭಾಗದಲ್ಲಿ ನಮ್ಮಲ್ಲಿ ಅರೆಮಲೆನಾಡು ಪ್ರದೇಶದಲ್ಲಿ ಬರ್ತವೆ. ಅದು ಕೂಡ ನಮ್ಮಲ್ಲಿ ಮಳೆಯನ್ನ ಪಡ್ಕೋತವೆ. ಅದರ ಮುಂದಕ್ಕೆ ಬನ್ನಿ, ಈಗ ನೀವು ಬೆಳಗಾವಿಯಿಂದ ದಾಟಿ ಗದಗ ಬನ್ನಿ, ಮಳೆ ಆಗುತ್ತಾ? ಕಡಿಮೆ. ಗದಗದಿಂದ ಕೊಪ್ಪಳ, ರಾಯಚೂರು ಭಾಗಕ್ಕೆ ಹೋದಿ, ಮೊದಲೇ ಮಳೆ ಆಗಲ್ಲ ಆ ಭಾಗಕ್ಕಂತ. ಇನ್ ರಾಯಚೂರಿಗೆ ಬಂತು ದೇವ್ರಿಗೆ ಪ್ರೀತಿ. ಇನ್ ರಾಯಚೂರಿಂದ ಯಾದಗಿರಿ, ಕೊಪ್ಪಳ ಭಾಗಕ್ಕಂತ ಹೋಗಿ ಇನ್ನೂ ದೇವ್ರಿಗೆ ಪ್ರೀತಿ. ಅಲ್ಲಿ ಈ ಟೈಮಲ್ಲಂತೂ ಹೋಗಕ್ಕೇನೆ ಆಗಲ್ಲ. ಈ ಟೈಮಲ್ಲಂತೂ ಭಾಗಕ್ಕಂತೂ ಹೋಗಕ್ಕೇನೆ ಆಗಲ್ಲ. ಯಾಕೆ 45 ಬಿಸಿಲಂತೂ. ನೀವು ಕಾರಲ್ಲಿ ಕೂತ್ಕೊಂಡ್ರು, AC ಹಾಕೊಂಡಿದ್ರು ಇಳಿತಾ ಇರ್ತದ ಬೆವರು, ಅಷ್ಟರ ಮಟ್ಟಿಗಲ್ಲಿ ಇರ್ತದ ಬಿಸಿಲು. ಯಾಕೆ? ಮಳೆ ನೆರಳಿನ ಪ್ರದೇಶ. ಕಾರಣ ಏನು? ಅರಣ್ಯಗಳಿಲ್ಲ, ಎತ್ತರವಾಗಿರುವಂತ ಪರ್ವತಗಳಿಲ್ಲ. ಪಶ್ಚಿಮ ಘಟ್ಟಗಳನ್ನ ಹೋಲುವಂತ ಪರ್ವತಗಳು ನಮ್ಮಲ್ಲಿ ಪೂರ್ವ ಭಾಗದಲ್ಲಿ ಇದೆಯಾ? ಅಷ್ಟೊಂದು ಹೈಟ್ ಅಲ್ಲಿ ಇರೋ ಪರ್ವತಗಳಿದಾವ? ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಬರುವಂತ ಮಾರುತಗಳನ್ನ ತಡಿಬೇಕು, ಗಾಳಿಯನ್ನ ತಡೆದು ನಿಲ್ಲಿಸುವಂತ ಪರ್ವತಗಳಿಲ್ಲ ನಮ್ಮಲ್ಲಿ. ಹಾಗಾಗಿ ಏನಾಗುತ್ತೆ, ಗಾಳಿಗಳು ಮುಂದೆ ಇದು ಮೂವನ್ನ ಮಾಡ್ತದೆ ಅಥವಾ ಮುಂದೆ ಚಲಿಸ್ತಾ ಹೋಗುತ್ತೆ. ಪಶ್ಚಿಮ ಘಟ್ಟಗಳು ತಡೀತವೆ. ಈ ಪಶ್ಚಿಮ ಘಟ್ಟಗಳು ಒಂದು ಬದಿಗೆ ಮಾತ್ರ ಮಳೆ ಆಗುತ್ತೆ, ಮತ್ತೊಂದು ಬದಿಗೆ ಇದು ಮಳೆ ಆಗಲ್ಲ. ಹಾಗಾಗಿ ನಮ್ಮಲ್ಲಿ ಇದು ಮಳೆ ನೆರಳಿನ ಪ್ರದೇಶದಲ್ಲಿ ಇದು ಕಂಡು ಬರ್ತವೆ. ಓಕೆ, ನೆಕ್ಸ್ಟ್ ಇದ್ರಲ್ಲಿ ಫಸ್ಟ್ ಒಂದು ಬನ್ನಿ ಬೇಸಿಗೆ ಕಾಲ. ಬೇಸಿಗೆ ಕಾಲ ಅಂತ ಕರೆಯಲಾಗ್ತದೆ. ಏನ್ರಿ ಇದು ಬೇಸಿಗೆ ಕಾಲ ಅಂದ್ರೆ? ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಬೇಸಿಗೆ ಕಾಲ? ಬೇಸಿಗೆ ಕಾಲ ಮಾರ್ಚ್ ಸ್ಟಾರ್ಟ್ ಆಗುತ್ತಾ ಇಲ್ಲ ಬೇರೆ ಟೈಮ್ ಸ್ಟಾರ್ಟ್ ಆಗುತ್ತಾ? ಬೇಸಿಗೆ ಕಾಲ ನಮ್ಮಲ್ಲಿ ಮಾರ್ಚ್ ಸ್ಟಾರ್ಟ್ ಆಗುತ್ತಾ? ಈ 0 ಡಿಗ್ರಿ ಈಕ್ವಟಾರ್ ಲೈನ್, ಇದು 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆನಾ? ಈ 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆಯಲ್ಲಿ ಸೂರ್ಯನ ನೇರ ಕಿರಣಗಳು ಮಾರ್ಚ್ 21 ಬೀಳುತ್ತೆ. ಓಕೆ, ಜೂನ್ 21 ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುತ್ತೆ. ಓಕೆ, ಮಾರ್ಚ್ 21ರ ನಂತರ ಸೂರ್ಯನ ನೇರ ಕಿರಣಗಳು ಉತ್ತರ ಗೋಳಾರ್ಧದ ಕಡೆಗೆ ಚಲನೆಯನ್ನು ಮಾಡ್ತದೆ. ಉತ್ತರ ಗೋಳಾರ್ಧದ ಕಡೆಗೆ ಚಲಿಸುತ್ತವೆ. ಈಕ್ವಟಾರ್ ಲೈನ್ ಇಂದ ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಕಿರಣಗಳು ನೇರವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತವೆ. ಹಾಗಾಗಿ ಈ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗಿ ಉಷ್ಣಾಂಶ ಏನಾಗುತ್ತೆ? ಜಾಸ್ತಿ ಆಗುತ್ತದೆ. ಉತ್ತರ ಗೋಳಾರ್ಧದಲ್ಲೇ ಕರ್ನಾಟಕ ಬರ್ತದಾ? ಉತ್ತರ ಗೋಳಾರ್ಧದಲ್ಲೇ ಕರ್ನಾಟಕ ಬರೋದು. ಯಾಕಂದ್ರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮೇಲಕ್ಕೆ ಬಂದ್ರೆ ನಿಮ್ಗೆ ಉತ್ತರ ಭಾರತ ಆಗುತ್ತೆ. ಅದರ ದಕ್ಷಿಣದಲ್ಲಿ ಇರದೆ ದಕ್ಷಿಣ ಭಾರತದ ರಾಜ್ಯಗಳು. ಯಾಕಂದ್ರೆ ನೀವು 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕೆಳಗಿದ್ವಿ, ನಾವು ದಕ್ಷಿಣ ಭಾಗಕ್ಕಿದ್ವಿ. ಹಾಗಾಗಿ ನಾವು ದಕ್ಷಿಣದಲ್ಲಿ ಇರೋದ್ರಿಂದ ನಮ್ಮಲ್ಲಿ ಅತಿ ಹೆಚ್ಚು ಏನಾಗುತ್ತೆ, ಮಳೆಗಳು ನಮ್ಮಲ್ಲಿ ಕಂಡು ಬರ್ತದೆ. ಉಷ್ಣಾಂಶ ಜಾಸ್ತಿ ಇರ್ತದೆ. ಅದರಲ್ಲೂ ಮಾರ್ಚ್ 21ರಿಂದ ಜೂನ್ 21ರವರೆಗೂ ಕೂಡ ನಮ್ಮಲ್ಲಿ ಸೂರ್ಯನ ನೇರವಾದಂತ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆನೆ ಬೀಳ್ತದೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ಓಕೆ ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಛತ್ತೀಸ್ಗಢ, ಗುಜರಾತ್ ಈ ರಾಜ್ಯಗಳ ಮೇಲೆ ಸೂರ್ಯನ ನೇರವಾದಂತ ಕಿರಣಗಳು ಬೀಸುತ್ತೆ. ಹಾಗಾಗಿ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದೆ. ಮಾರ್ಚ್ 21ರ ನಂತರ ಉಷ್ಣಾಂಶ ಜಾಸ್ತಿ ಇರ್ತದೆ, ಒತ್ತಡ ಏನಿರ್ತದೆ ಕಡಿಮೆ ಇರುತ್ತೆ. ಯಾಕಂದ್ರೆ ಉಷ್ಣಾಂಶಕ್ಕೂ ಮತ್ತೆ ಒತ್ತಡಕ್ಕೂ ನಮ್ಮಲ್ಲಿ ವಿರುದ್ಧ ಸಂಬಂಧಗಳು, ಒಂದಕ್ಕೊಂದಾಗಲ್ಲ. ಒತ್ತಡ ಜಾಸ್ತಿ ಇತ್ತು ಅಂತ ಕೇಳಿದ್ರೆ ನಮ್ಮಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಉಷ್ಣಾಂಶ ಜಾಸ್ತಿ ಇತ್ತು ಅಂತ ಕೇಳಿದ್ರೆ ಒತ್ತಡ ಏನಿರ್ತದೆ? ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಈಗೇನಿದೆ, ಉಷ್ಣಾಂಶ ಜಾಸ್ತಿ ಇದೆಯಾ, ಒತ್ತಡ ಜಾಸ್ತಿ ಇದೆಯಾ? ಉಷ್ಣಾಂಶ ಜಾಸ್ತಿನೇ ತಾನೆ. ಈಗ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಿಮ್ಗೆ ಏನಿತ್ತು? ಚಳಿ ಇತ್ತಾ? ಇಂಥ ಸಮಯದಲ್ಲಿ ನಿಮ್ಗೆ 5 ಗಂಟೆ ಕ್ಲಾಸ್ ಹಾಕಿದ್ರೆ ಎದ್ದು ಬರ್ತೀರಾ? ಬೆಳಗ್ಗೆ
5-5:30 ಕ್ಲಾಸ್ ಹಾಕಿದ್ರೆ ಎದ್ದು ಬರ್ತೀರಾ? ಬೈಕೊಂಡು ಎದ್ದು ಬಂದಿರ್ತೀರಾ. ದರಿದ್ರ ಮೇಸ್ಟ್ರಿ ಗಂಟು ಮಾಡಕ್ಕೆ ಕೆಲ್ಸ ಇರಲ್ಲ, ಏನಿಲ್ಲ, 5 ಗಂಟೆ ಕ್ಲಾಸ್ ಹಾಕೊಂಡಿರ್ತಾನೆ. ನೀವು ಒಳ್ಳೆ ನಿದ್ದೆ ಹತ್ತೋ ಟೈಮು, ಕನ್ಸಲ್ಲೆಲ್ಲಾನು ಯಾರು ಹೀರೋಯಿನ್ಗಳು ಹೀರೋಗಳೆಲ್ಲ ಬರೋ ಟೈಮಲ್ಲಿ ಇವ್ರು ಬಂದ್ಬಿಟ್ಟು ನಮ್ಮಲ್ಲಿ ಕ್ಲಾಸ್ ಮಾಡ್ಕೊಂಡ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತ ಇರ್ಮಾಡ್ತಾನೆ. ಅದೇ ಬೇಸಿಗೆಗಾಲದಲ್ಲಿ ಕ್ಲಾಸ್ ಹಾಕಿ ಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ತಂದ್ಬಿಟ್ಟು ಕ್ಲಾಸ್ ಹಾಕಿ 5 ಗಂಟೆಗೆ ನೀವೇ ಎದ್ದು ಬರ್ತೀರಿ. ಯಾಕೆ? ಶಕೆ, ಮಲ್ಗಕ್ಕಾಗಲ್ಲ. ರಾತ್ರಿ 12 ಗಂಟೆ ಆದ್ರೂ ನಿದ್ದೆ ಬರಲ್ಲ ಬೇಸಿಗೆಗಾಲದಲ್ಲಿ. ಬೆಳಗ್ಗೆ ಒಂದ್ ಸ್ವಲ್ಪ ನಿದ್ದೆ ಏರ್ತಾ ಇರ್ತದೆ. ಲೇಟ್ ಆದ್ರೆ ಕ್ಲಾಸಿಕ್ ಟೈಮ್ ಆಗುತ್ತೆ. ಚಳಿಗಾಲದಲ್ಲಿ ನಿಮಗೆ ಹೆಂಗ್ ತಗೊಂಡೋಗಿ ಹಾಕಿದ್ರು ನಿದ್ದೆನೆ. ಚಳಿಗಾಲದಲ್ಲಿ ಒಂದ್ ಬೆಡ್ಶೀಟ್ ಒಂದ್ರಾಗಲ್ಲ, ಬ್ಲಾಂಕೆಟ್ಗಳು 2-3 ಬೇಕು. ಮೇಲೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಇರ್ತದೆ. ಕಾರಣ ಏನು? ಉಷ್ಣಾಂಶ ಕಡಿಮೆ ಇರ್ತದೆ, ಭೂಮಿಯಲ್ಲಿ ಒತ್ತಡ ಜಾಸ್ತಿ ಇರ್ತದೆ. ಈಗ ಭೂಪ್ರದೇಶದಲ್ಲಿ ಸೂರ್ಯನ ನೇರ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ. ಸೂರ್ಯನ ನೇರ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇರೋದ್ರಿಂದ ಉಷ್ಣಾಂಶ ಜಾಸ್ತಿ, ಒತ್ತಡ ಏನಿದೆ? ಕಡಿಮೆ ಇದೆ. ಈಗ ನೀವು ಭೂಮಿಯನ್ನ ಮುಟ್ಟಿದ್ರು ನಿಮ್ಗೆ ಹೀಟೇ ಕಾಣುತ್ತೆ, ಕರೆಕ್ಟಾ? ಹೀಟ್ ಕಾಣುತ್ತೆ. ಅದೇ ನೀವು ಚಳಿಗಾಲದಲ್ಲಿ ಬೇಕಾದ್ರೆ ನೀವು ಮಣ್ಣೋ ಇಲ್ಲ ಕಲ್ಲೋ ನೀರೋ ಮುಟ್ಟಿ, ಚಳಿಗಾಲದಲ್ಲಿ ನೀರು ಮುಟ್ರಪ್ಪ ಏನಿರ್ತದೆ? ತಣ್ಣಗಿರ್ತದೆ. ಅಂದ್ರೆ ಏನಿತ್ತು ಅದಲ್ಲಿ? ಒತ್ತಡ ಜಾಸ್ತಿ ಇದೆ, ಉಷ್ಣಾಂಶ ಇಲ್ಲ ಅಂತ. ಈ ಟೈಮಲ್ಲಿ ಹೋಗ್ಬಿಟ್ಟು ನೀವು ನೀರು ಮುಟ್ಟಿ, ಬಿಸಿ ಇರ್ತದೆ. ಬಿಸಿ ಇರ್ತದ? ಆ ಬಿಸಿಲು ಇದೆ ಅಂದ್ರೆ ಏನಿದೆ ಅದರಲ್ಲಿ? ಉಷ್ಣಾಂಶ ಜಾಸ್ತಿ ಇದೆ, ಒತ್ತಡ ಏನಿದೆ? ಕಡಿಮೆ ಇದೆ. ಉಷ್ಣಾಂಶ ಜಾಸ್ತಿ ಇತ್ತು ಅಂದ್ರೆ ಎಲ್ಲಾ ಭೂಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿನೇ ಇರ್ಬೇಕಲ್ಲ. ಯಾಕಂದ್ರೆ ಸೂರ್ಯನ ನೇರ ಕಿರಣಗಳು ಉತ್ತರ ಗೋಳಾರ್ಧದ ಕಡೆಗೆ ಬೀಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತದೆ. 0 ಡಿಗ್ರಿಯಿಂದ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕಡೆಗೆ ಸೂರ್ಯನ ಕಿರಣಗಳು ನೇರವಾಗಿ ಚಲಿಸೋದ್ರಿಂದ ಇದರ ಮಧ್ಯದಲ್ಲಿ ಕಂಡುಬರುವಂತ ರಾಜ್ಯಗಳು ಮತ್ತು ದೇಶಗಳಲ್ಲೂ ಕೂಡ ಉಷ್ಣಾಂಶ ಜಾಸ್ತಿ ಇರುತ್ತೆ. ಉಷ್ಣಾಂಶ ನಮ್ಮಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಓಕೆ, ಈ ಉಷ್ಣಾಂಶ ನಮ್ಮಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಸ್ಟಾರ್ಟ್ ಆದ್ರೆ ಮೇ ತಿಂಗಳುಗಳವರೆಗೆ ನಮ್ಮಲ್ಲಿ ಗರಿಷ್ಠ ಮಟ್ಟವನ್ನು ತಲುಪುತ್ತೆ ಉಷ್ಣಾಂಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶಗಳು ದಾಖಲಾಗಿರುವಂತ ಅವಧಿ ಯಾವುದು ಅಂತ ಕೇಳಿದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು. ಈ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಮ್ಮಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಉಷ್ಣಾಂಶ ಏನಿರ್ತದೆ? ಜಾಸ್ತಿ ಇರ್ತದೆ. ಮೇ ತಿಂಗಳ ನಂತರದಲ್ಲಿ ನಮ್ಮಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಉಷ್ಣಾಂಶ ಜಾಸ್ತಿ ಇತ್ತು ಅಂತ ಕೇಳಿದ್ರೆ ನಮ್ಮಲ್ಲಿ ಒತ್ತಡ ಕಡಿಮೆ ಇರ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಭೂಮಿಯ ಮೇಲೆ ಪರಿಸರಣ ಮಳೆಗಳು ಕಂಡು ಬರ್ತದೆ. ಓರೋಜೋನಿಕ್ ರೈನ್ಫಾಲ್ಗಳು ನಮ್ಮಲ್ಲಿ ಕಂಡು ಬರ್ತದೆ. ಪರಿಸರಣ ಮಳೆಗಳು ನಮ್ಮಲ್ಲಿ ಕಂಡು ಬರ್ತದೆ. ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬೀಳುವಂತ ಮಳೆಯನ್ನ ನಮ್ಮಲ್ಲಿ ಯಾವ ಮಳೆ ಅಂತ ಕರಿತೀವಿ? ಪರಿಸರಣ ಮಳೆ ಅಂತ ಇದನ್ನ ಕರೆಯಲಾಗುತ್ತೆ. ಪರಿಸರಣ ಮಳೆ ಅರ್ಥ ಆಗ್ಲಿಲ್ವಾ? ಈಗ ಸಿಕ್ಕಾಬಟ್ಟೆ ಉಷ್ಣಾಂಶ ಇರ್ತದೆ ಮಾರ್ಚ್ ತಿಂಗಳಲ್ಲಿ. ಈಗ ಶಿವರಾತ್ರಿ ಮುಗೀತು ಅಂದ್ರೆ ನಮ್ಮ ಉಷ್ಣಾಂಶ ಜಾಸ್ತಿ. ನಿಮ್ ಡೇ ಟೈಮಲ್ಲೇ ಕ್ಲಾಸಲ್ಲಿ ಕೂರಕ್ಕಾಗಲ್ಲ, ಶಕೆ ಜಾಸ್ತಿ ಆಗ್ತಾ ಇರ್ತದೆ. ಅಂದ್ರೆ ಉಷ್ಣಾಂಶ ಜಾಸ್ತಿ ಇರಲ್ಲ, ಒತ್ತಡ ಜಾಸ್ತಿ ಇರ್ತದೆ. ಒತ್ತಡ ಜಾಸ್ತಿ ಇತ್ತು ಅಂದ್ರೆ ಉಷ್ಣಾಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಮ್ಮಲ್ಲಿ ಏನಾಗುತ್ತೆ? ಮಳೆ ಆಗ್ಬೇಕು. ನೀವ್ ಅನ್ಸ್ಕೋತೀರ ಇವತ್ತು ಫುಲ್ ಶಕೆ ಆಗ್ತಾ ಇದೆ, ಜಳ ಆಗ್ತಾ ಇದೆ, ನನಗೆ ಕನಿಷ್ಠ ಏನಿಲ್ಲ ಅಂದ್ರೆ ಇವತ್ತು ಸಂಜೆ ಮಳೆ ಆಗುತ್ತೆ ನೋಡು ಅಂತೀರಿ. ಕರೆಕ್ಟಾ? ಕರೆಕ್ಟಾ? ಸಂಜೆ ಆಗ್ತಾ ಇದ್ದಂಗೆ, ಸೂರ್ಯ ಮುಳುಗ್ತಾ ಇದ್ದಂಗೆ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತದೆ. ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಉಷ್ಣಾಂಶ ಕಡಿಮೆ ಆಗಿ ಒತ್ತಡ ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಗಾಳಿಗಳು ಏನಾಗುತ್ತೆ? ಭೂಮಿಯಿಂದ ಆಕಾಶದ ಕಡೆಗೆ ಚಲನೆ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಕಾಶದ ಕಡೆಗೆ ಗಾಳಿಗಳು ಚಲಿಸಿ ಮೋಡವನ್ನ ಕರಗಿಸುತ್ತೆ. ಮೋಡವನ್ನ ಕರಗಿಸಿ ಡೇ ಟೈಮಲ್ಲಿ ನಮ್ಮಲ್ಲಿ ಬೀಳುವಂತ ಮಳೆಗಳನ್ನ ನಾವು ಪರಿಸರಣ ಮಳೆ ಅಂತ ಕರೆಯಲಾಗುತ್ತೆ. ಪರಿಸರಣ ಮಳೆ. ಗುಡುಗು, ಮಿಂಚು, ಕಾಮನಬಿಲ್ಲು ಎಲ್ಲಾನು ಕಾಣಿಸ್ಕೊತದೆ ಈ ಮಳೆಯಲ್ಲಿ. ಡೇ ಟೈಮಲ್ಲಿ ಮಳೆ ಬಂದ್ರೆ ನೋಡಿ, 4 ಗಂಟೆ ಟೈಮಲ್ಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಹೆಂಗಿರ್ತದೆ ಅಂತೇಳಿ. ತುಂತುರು ಮಳೆ ಅಂತಿರಲ್ಲ, ಚಳಿ ತುಂತುರು ಮಳೆಗಳು ಅಂತೇಳಿ. ಬೇಸಿಗೆಗಾಲದಲ್ಲಿ ಮಳೆಯಲ್ಲಿ ನಲಿಯೋದು ಒಂಥರ ಚೆನ್ನಾಗಿರ್ತದೆ ಅಂತೇಳಿ 3 ಗಂಟೆ 4 ಗಂಟೆ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ ಮಳೆ. ಇದನ್ನೇ ಅಂತ ಕರೀತೀರಾ? ಪರಿಸರಣ ಮಳೆ ಅಂತೇಳಿನ ಕರೀತಾರೆ. ಅಥವಾ ಇದನ್ನ 4 ಗಂಟೆಯ ಮಳೆ ಅಂತೇಳಿ ಕರೀತಾರೆ. ಚಹದ ವಿರಾಮದ ಮಳೆ ಅಂತೇಳಿನ ಕರೀತಾರೆ. ಮಾವಿನ ಹೊಯ್ಲಿನ ಮಳೆ ಅಂತೇಳಿನ ಕರೀತಾರೆ. ಕಾಫಿಯ ಹೂವಿನ ಮಳೆ ಅಂತ ಇದನ್ನ ಕರೀತಾರೆ. ಅಥವಾ ಚೆರ್ರಿ ಬ್ಲಾಸಮ್ ಅಂತ ಇದನ್ನ ಕರೀತಾರೆ. ಚೆರ್ರಿ ಬ್ಲಾಸಮ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿ ಬೇಸಿಗೆಗಾಲದಲ್ಲಿ ಗುಡುಗು, ಮಿಂಚು, ಅಬ್ಬರಗಳಿಂದ ಕೂಡಿದಂತ ಮಳೆಯನ್ನ ನಮ್ಮಲ್ಲಿ ಪರಿಸರಣ ಮಳೆ ಅಂತೇಳಿನ ಕರೆಯಲಾಗುತ್ತೆ. ಈ ಮಳೆಗೆ ನಾವು ಆಲ್ರೆಡಿ ನಾನು ಹೇಳಿದೆ ಯಾವ ಹೆಸರಿಂದ ಕರೀತಾರೆ ಅಂತೇಳಿ. ಇದನ್ನ 4 ಗಂಟೆಯ ಮಳೆ ಅಂತೇಳಿ ಕರೀತಾರೆ. ಓಕೆ, ಚಹದ ವಿರಾಮದ ಮಳೆ ಅಂತೇಳಿನ ಕರೀತಾರೆ. ಅಪರಾಹ್ನದ ಮಳೆ ಅಂತೇಳಿ ಕರೀತಾರೆ. ಮಧ್ಯಾಹ್ನ ನಂತರ ಬರುವಂತ ಮಳೆಯನ್ನ ಅಪರಾಹ್ನದ ಮಳೆ ಅಂತೇಳಿನ ಕರೆಯಲಾಗ್ತದೆ. ಅಪರಾಹ್ನದ ಮಳೆ ಅಂತೇಳಿ ಕರೀತಾರೆ. ಅಥವಾ ಇದನ್ನ ಮಾವಿನ ಹೊಯ್ಲು ಮಳೆ ಅಂತೇಳಿ ಕರೀತಾರೆ. ಯಾಕಂದ್ರೆ ಮಾವು ಹೂ ಬಿಡ್ತದೆ, ಮಾವು ಕಾಯಿಗಳು ಏನಾಗುತ್ತೆ? ಸೆಟ್ ಆಗ್ಬೇಕು, ಅದಕ್ಕೆ ಇದನ್ನ ಮಾವಿನ
ಹೊಯ್ಲಿನ ಮಳೆ ಅಥವಾ ಮಾವಿನ ಮಳೆ ಅಂತಲಿನ ಕರೆಯಲಾಗುತ್ತೆ. ಕಾಫಿಯ ಹೂಗಳು ಅರಳುವಂತ ಕಾಲ, ಆ ಮಳೆ ಬಿತ್ತು ಅಂತ ಕೇಳಿದ್ರೆ ಕಾಫಿ ಹೂಗಳು ಅರಳುವಂತ ಕಾಲ. ಹಾಗಾಗಿ ಇದನ್ನ ಕರ್ನಾಟಕದಲ್ಲಿ ಕಾಫಿಯ ಮಳೆ ಅಥವಾ ಕಾಫಿಯ ತುಂತುರು ಹೂಮಳೆ ಅಂತಲಿನ ಕರೀತಾರೆ, ಅಥವಾ ಚೆರ್ರಿ ಬ್ಲಾಸಮ್ ಅಂತಲಿನ ಕರೆಯಲಾಗುತ್ತೆ. ಚೆರ್ರಿ ಬ್ಲಾಸಮ್ ಅಂತ ಹೇಳಿ ಈ ಮಳೆಯನ್ನ ನಮ್ಮಲ್ಲಿ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್, ಕರ್ನಾಟಕದಲ್ಲಿ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ನಮ್ಮಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗ್ತದೆ. ರಾಯಚೂರು ಜಿಲ್ಲೆಯಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಉಷ್ಣಾಂಶಗಳು ದಾಖಲಾಗ್ತದೆ. 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ರಾಯಚೂರಿನಲ್ಲಿ ದಾಖಲಾಗುತ್ತೆ. ರಾಯಚೂರಿನಲ್ಲಿ ದಾಖಲಾಗುತ್ತೆ. ಈ ರಾಯಚೂರಿಗೆ ಸಮೀಪದಲ್ಲಿ ಇರುವಂತಹ ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ಇಲ್ಲೂ ಕೂಡ ನಮ್ಮಲ್ಲಿ ಸರಾಸರಿ 40 ಡಿಗ್ರಿಯಷ್ಟು ಉಷ್ಣಾಂಶ ಇಲ್ಲಿ ದಾಖಲಾಗ್ತಾ ಬರ್ತದೆ. ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನ ದಾಖಲಾಗಿರುವಂತಹ ಜಿಲ್ಲೆಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಉಷ್ಣಾಂಶ ನಮ್ಮಲ್ಲಿ ಜಾಸ್ತಿನೇ ಇರ್ತದೆ. ಕಾರಣ ಏನೋ, ಮಳೆ ಕಡಿಮೆ, ಅರಣ್ಯ ಕಡಿಮೆ ಇರುವಂಥದ್ದು. ದಕ್ಷಿಣ ಭಾಗದಲ್ಲಿ ನಮ್ಮಲ್ಲಿ ಸ್ವಲ್ಪ ಅರಣ್ಯ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಉಷ್ಣಾಂಶ ಕಡಿಮೆ ನಮ್ಮಲ್ಲಿ ನೋಡ್ಬೋದು, ಕಡಿಮೆ ಇರ್ತದೆ. ಓಕೆ, ಈ ಅವಧಿಯಲ್ಲಿ ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಸರಾಸರಿ 7% ನಮ್ಮ ರಾಜ್ಯ ಮಳೆಯನ್ನ ಪಡ್ಕೋತದೆ. ಯಾವ ಮಳೆಯನ್ನ? ಪರಿಸರಣ ಮಳೆಯನ್ನ ಇದು ಪಡ್ಕೋತದೆ ನಮ್ಮ ರಾಜ್ಯ. ನೆಕ್ಸ್ಟ್, ಅರ್ಥ ಆಗಿದ್ಯಾ? ಅರ್ಥ ಆಗಿದ್ಯಾ? ನೆಕ್ಸ್ಟ್, ಮಳೆಗಾಲ ಬರ್ರಿ. ಮಳೆಗಾಲ ಮುಂಗಾರು ಮಳೆ, ಗಣೇಶನ ಮಳೆ, ಪೂಜಾ ಗಾಂಧಿ ಮಳೆ, ಮುಂಗಾರು ಮಳೆ 2, 1, 3 ಎಲ್ಲಾನು ಇಲ್ಲೇ ಬರ್ತಾವ ನೋಡಿ. ಮುಂಗಾರು ಮಳೆಗಳು ಮಳೆಗಾಲ ಅಂತಲಿನ ಕರೆಯಲಾಗುತ್ತೆ. ಓಕೆ, ಜೂನ್ 21ರ ನಂತರ ಸೂರ್ಯನ ಕಿರಣಗಳು, ಜೂನ್ 21ರ ನಂತರ ಸೂರ್ಯನ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡುತ್ತೆ. ಸೂರ್ಯನ ಕಿರಣಗಳು ಏನಾಗುತ್ತೆ? ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತದೆ. ಇಂಥ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮಾನ್ಸೂನ್ಸ್ಗಳು ನಮ್ಮಲ್ಲಿ ಕಂಡು ಬರುತ್ತದೆ. ಮಾನ್ಸೂನ್ಗಳು ನಮ್ಮಲ್ಲಿ ಬೀಸೋದಕ್ಕೆ ಇಲ್ಲಿ ಸ್ಟಾರ್ಟ್ ಅನ್ನ ಮಾಡುತ್ತೆ. ಇಲ್ಲಿ ನೋಡಿ ಕರೆಕ್ಟ್ ಆಗಿ. ಓಕೆ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಇಸ್ ಕ್ಲಿಯರ್? ಕರೆಕ್ಟಾ? ಮಾತಾಡ್ರೋ, ಈಗ ಮಾತಾಡ್ತೀರಾ? ಏರಿಸ್ಲಾ? ನಿದ್ದೆ ಮಾಡ್ತಾ ಇದ್ರ? ಮತ್ತೆ ನಾನು ಕ್ಲಾಸಲ್ಲಿ ಒಂದಿನಾದ್ರೂ ಇದು ಯೂಸ್ ಆಗುತ್ತೆ, ನಿಜವಾಗ್ಲೂ ಒಂದಿನ ಯೂಸ್ ಮಾಡ್ತೀನಿ. ನಾನು ಸಿಟ್ಟು ಹತ್ತದ್ರ ಮೇಲೆ ನಾನು ಕ್ಲಾಸಲ್ಲಿ ಮಾತಾಡಿಲ್ಲ, ನಾನು ಸುಮ್ಮನೆ ನನ್ಗೆ ಆಗಲ್ಲ. ನನಗೆ ಕ್ಲಾಸಲ್ಲಿ ನಿಮ್ಗೆ ಏನು ಗೊತ್ತಿರ್ಲಿ ಗೊತ್ತಿದ್ದಲ್ಲ ಇದ್ರು ಸುಮ್ಮನೆ ಎಸ್ ನೋ ಅಂತನಾದ್ರೂ ಮಾತಾಡಿ ಸಾಕು. ಅಷ್ಟನ್ನಾದ್ರೂ ಮಾತಾಡಿ. ಏನೋ ಗೊತ್ತಿಲ್ಲ ನಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಇಲ್ಲಿ ಮಾತಾಡ್ತಾ ಇರ್ಬೇಕು. ಇಲ್ಲ ನಾಳೆ PPT ಹಾಕಲ್ಲ ಬಿಡು, ಡೈರೆಕ್ಟಾಗಿ ಬೋರ್ಡ್ ಮೇಲೆ ಬರಿತೀನಿ, ಬೋರ್ಡ್ ಮೇಲೆ ಮಾಡ್ಕೊಂಡು ಹೋಗ್ತೀನಿ, ಬರೀರಿ. ಮತ್ತೆ ಆಗುತ್ತಾ? ಹಂಗೆ ಬೋರ್ಡ್ ಮೇಲೆ ಹಾಕೊಂಡು ಹೋಗ್ತೀನಿ, ಬರೀರಿ. ಮತ್ತೆ ಕೂತ್ಕೊಂಡು ನೀವು ಎಷ್ಟು ಬರೀತೀರೋ ಬರೀರಿ, ನಾನು ಬರೆಸ್ತೀನಿ. ನಿಮ್ಗೆ 1000 ಪೇಜ್ ಆದ್ರೂ ನಾನು ಬರೆಸ್ತೀನಿ, ಬರೀರಿ ಕೂತ್ಕೊಂಡು. ಅದೇ ಆಗ್ತಾ ಇರ್ಬೇಕು ನೋಟ್ಸ್ಗಳು. ನಿಮ್ಮ ಅದೃಷ್ಟ ಅನ್ನಿ, ಮೊದಲು ಬ್ಯಾಚ್ಗಳು ಸಿಕ್ಕಿದ್ರು ನಮ್ಗೆ. ಕೋವಿಡ್ ಸ್ಟಾರ್ಟಿಂಗ್ ಅಲ್ಲಿ PSA ಕಾಲಿತ್ತು, ಆಗ RSA ಎಕ್ಸಾಮ್ಸ್ಗಳಿದ್ವು. ಪೊಲೀಸ್ ಫಸ್ಟ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ 15 ದಿನದಲ್ಲಿ ಅವ್ರು ಜೋಗ್ರಫಿ ಮುಗಿಸಿದ್ವಿ. 15 ದಿನದಲ್ಲಿ ಜೋಗ್ರಫಿ, 15 ದಿನ ಅಲ್ಲ, ಬರೀ 8 ದಿನದಲ್ಲಿ 8 ದಿನದಲ್ಲಿ ಜೋಗ್ರಫಿ ಮುಗಿಸ್ಕೊಡ್ಬೇಕು ಅವ್ರಿಗೆ. ಆ ಮಕ್ಳಿಗೆ ಒಂದೇ ಒಂದು ಕಂಡೀಷನ್ ಹಾಕಿದ್ರೆ, ನಾನು ಬೆಳಗ್ಗೆ 5 ಗಂಟೆ ಕ್ಲಾಸಿಗೆ ಬರಬೇಕು, ರಾತ್ರಿ 9 ಗಂಟೆವರೆಗೂ ಕ್ಲಾಸಲ್ಲಿ ಕೂರ್ಬೇಕು. ಟಿಫಿನಿಗೆ ½ an hour ನಿಮ್ಗೆ ಗ್ಯಾಪ್ ಕೊಡ್ತೀನಿ, ಮಧ್ಯಾಹ್ನ ಊಟಕ್ಕೆ 1 hour ಗ್ಯಾಪ್ ಕೊಡ್ತೀನಿ ಅಷ್ಟೇ. ಅದ್ರ ಮಧ್ಯದಲ್ಲಿ ಕ್ಲಾಸ್ ಕೇಳ್ತೀರಿ, ಇಂಟ್ರೆಸ್ಟ್ ಇದ್ರೆ ಬಂದು ಕೂರಿ, ಇಲ್ಲ ನಾನು ಮಾಡಲ್ಲ. ಎಡೆ ಹೇಳಿದವ್ರಿಗೆ ಇದ್ರೆ ಬಂದು ಕೂರಿ, ಇಲ್ಲ ಅಂದ್ರೆ ಬಿಡಿ. ನಿಮಗೆ ಪೂರ್ತಿ ಸಿಲೆಬಸ್ ಕವರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅವ್ನು ಎಷ್ಟೇ ಕ್ವಶನ್ ಕೇಳಿದ್ರು ಅಷ್ಟೊಂದು ಎಲ್ಲವನ್ನೂ ನಾನು ಮಾಡಿರೋ ಕ್ಲಾಸಲ್ಲಿ ನಿಮಗೆ ಕವರ್ ಆಗುತ್ತೆ. ಇಷ್ಟೊಂದು ಮಾತ್ರ ಅವ್ರಿಗೆ ನಾನು ಗ್ಯಾರಂಟಿ ಕೊಟ್ಟಿದ್ದೆ. ಇದೇ ಕ್ವಶನ್ ಬರುತ್ತೆ ಅಂತ ನಾನು ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋ ನಾನಲ್ಲ. ಕರೆಕ್ಟಾ? ಅವ್ರ ಅದೃಷ್ಟನೋ ಇಲ್ಲ ನನ್ನ ಅದೃಷ್ಟನೋ ಗೊತ್ತಿಲ್ಲ, 42 ಕ್ವಶನ್ ಬಂದಿತ್ತು ಅವತ್ತು ಜೋಗ್ರಫಿ ಮೇಲೆ. 42 ಕ್ವಶನ್ ಅವ್ರಿಗೆ. ಲಾಸ್ಟಲ್ಲಿ ಕ್ಲಾಸ್ ಮಾಡಿದ್ದದನ್ನು RSI ಪೇಪರ್ 2020 ಓಪನ್ ಮಾಡಿ ನೋಡಿ. 42 ಕ್ವಶನ್ ಬಂದಿದ್ದು ಜೋಗ್ರಫಿ ಮೇಲೆ. ಆ 42 ಕ್ವಶನ್ ಅಲ್ಲಿ ನಾವು ಕ್ಲಾಸ್ ಮಾಡಿರೋ ಇದ್ರಲ್ಲಿ 41 ಕ್ವಶನ್ ಕವರ್ ಆಗಿತ್ತು.
41 ಕ್ವಶನ್. ನಮ್ಮಲ್ಲಿ ಗಂಡು ಮಕ್ಳಿಗೆ 1 ಕ್ವಶನ್ ಬಂದ್ರು ಸಂತೋಷ, ಅವಕ್ಕೆ ತೃಪ್ತಿಯಿಂದ ಸ್ವೀಕಾರ ಮಾಡ್ತಾರೆ, ಖುಷಿಯಿಂದ ಹೇಳ್ಕೊಂತ ತಿರುಗ್ತಾರೆ ಅವರು. ನಮ್ಮ ಗಂಡು ಮಕ್ಳ ಹತ್ರ 1 ಕ್ವಶನ್ ಹೇಳಿದ್ರೆ ನೋಡೋರು ಕ್ಲಾಸ್ ಮಾಡಿದಲ್ಲಿ 1 ಕ್ವಶನ್ ಬಂದೈತೆ, ಅದೇ ಖುಷಿ. ಆದರೆ ನಮ್ಮ ಹೆಣ್ಮಕ್ಳ ಹತ್ರ ನಿಜವಾಗ್ಲೂ ಹೇಳ್ತೀನಲ್ಲ, ತೃಪ್ತಿ ಅನ್ನೋದು ತುಂಬಾ ಕಡಿಮೆ. ಎಕ್ಸಾಂಪಲ್ಲು ನಾನು ಹೇಳ್ತೀನಲ್ಲ, ನನ್ನ XYZ ಅನ್ನ ಸೇರಿಸ್ಕೊಂಡು ಹೇಳ್ತೀನಿ, ನನ್ನ XYZ ಅನ್ನ ಸೇರಿಸೇ ನಾನು ಹೇಳ್ತೀನಿ, ತೃಪ್ತಿ ಅನ್ನೋದು ತುಂಬಾ ಕಡಿಮೆ ಹೆಣ್ಮಕ್ಳಿಗೆ, ನಿಜವಾಗ್ಲೂ ಅಷ್ಟೇ. ಇವತ್ತು ನಿಮ್ಗೆ ಎಕ್ಸಾಂಪಲ್ ಆಗಿ ನಾನೊಂದು ಇವತ್ತು ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ಶಾಪಿಂಗ್ ಮಾಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು 1 ಡ್ರೆಸ್ ತಗೋತೀರಾ? 1 ಡ್ರೆಸ್ ತಗೋತೀರಾ? ಹೋಗ್ಲಿ ನೋಡೋಣ, ತಗೋತೀರಾ ಇಲ್ವೋ? ನಮ್ಮ ಗಂಡು ಮಕ್ಳಿಗೆ ಕರ್ಕೊಂಡೋಗಿ ಅವನು ಏನು ಯಾವುದೋ ಒಂದು ಟೀ ಶರ್ಟ್ ಒಂದು ಶರ್ಟ್ ಯಾವುದೋ ಹಾಕೊಂಡು ಬರ್ತಾ ಇರ್ತಾರೆ ಅಷ್ಟೆ, ಸಾಕು ಒಂದು ನೋಡಿದ್ದು, ಜಾಸ್ತಿ ಅವ್ರು ಪ್ರಯೋಗ ಮಾಡಕ್ಕೆ ಹೋಗಲ್ಲ. ನೆಟ್ಟಿಗೆ ಒಂದು ಜೀನ್ಸು, ಒಂದು ಟೀ ಶರ್ಟು, ಒಂದು ಶರ್ಟ್, ಅದ್ರ ಮೇಲೆ ಹಾಕೊಳಕ್ಕೆ ಒಂದು 4 ಜೀನ್ಸ್, ಒಂದು ಇದು ಸಿಕ್ಕಿದ್ರೆ ಅವ್ರಿಗೆ ಸಾಕು. ಅದರಲ್ಲೇ ಇರೋ ಬರೋ ಜಲ್ಲು ಪಲ್ಲು ಹಾಕೊಂಡು ಹೆಂಗೋ ಮೇಕಪ್ ಮಾಡ್ಕೊಂಡು ಅವ್ರು ಬರ್ತಾರೆ. ಹೆಂಗೋ ನಡೆದೋಯ್ತು. ನಿಮಗೆ ಕರ್ಕೊಂಡೋಗಿ ಒಂದು ಶಾಪಿಂಗ್ ಮಾಲ್ಗೆ, 1 ಡ್ರೆಸ್ಸಿಗೆ ತೃಪ್ತಿ ಆಗ್ತೀರಾ ನೀವು? 1 ಡ್ರೆಸ್ ಕೊಡಿಸಿ ಇನ್ನು ಈ ಕಡೆ ಒಂದ್ಕೊಂಡು ಆ ಕಡೆ ಹೋಗ್ತಾನೆ ಇರ್ತದೆ. ಸುಮ್ಮನೆ ಇದು 1 ಡ್ರೆಸ್ ಕೊಡ್ಸೋದ್ ಬದಲು ಅದೊಂದು ಡ್ರೆಸ್ ಕೊಡ್ಸ್ತಾ ಇದ್ರೆ ಆಗ್ತಾಯಿತ್ತು ಅಂತೇಳಿ, ಇದನ್ನು ಬಿಡ್ತೀರಾ? ಅದನ್ನು ತೊಳೆ, ಇದನ್ನು ಕೊಡಿಸ್ತಾ ಇದ್ರೆ ಆಗ್ತಾಯಿತ್ತು ಅಂತೇಳಿ, ಅದನ್ನು ಬಿಡಂಗಿಲ್ಲ, ಈ ಕಡೆ ಇದನ್ನು ಬಿಡಂಗಿಲ್ಲ. 1 ಡ್ರೆಸ್ ತಗೊಂಡ ನೆಕ್ಸ್ಟ್ ಮತ್ತೆ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್, ಅದಕ್ಕೆ ಮ್ಯಾಚಿಂಗ್ ರಿಬ್ಬನ್ನು, ಅದಕ್ಕೆ ಮ್ಯಾಚಿಂಗ್ ವಾಚ್, ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರು. ಕರೆಕ್ಟಾ ಇಲ್ವಾ? ಈಗ ತೃಪ್ತಿ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇಲ್ವಾ? ಇಲ್ಲ, ಹಂಗೆ ಆಗಿದೆ ಅವತ್ತಿನ ಪೇಪರ್ನಲ್ಲೂ. ನಮ್ಮ ಹುಡುಗರು ಎಲ್ಲ ಮೆಸೇಜ್ ಮಾಡಿದರು, ಸರ್ ಇಷ್ಟೆಲ್ಲ ಬಂದಿದೆ ಸರ್ ಅಂತೇಳಿ. ಯಾವುದೋ ಒಂದು ಹೆಣ್ಮಕ್ಳು ಲಾಸ್ಟಿಗೆ ಒಂದು ಮೆಸೇಜ್ ಮಾಡಿದೆ, ಆ ಮೆಸೇಜ್ ನಾನು ಇನ್ನೂ ಇಟ್ಟಿದ್ದೀನಿ ನನ್ನ ಮೊಬೈಲಲ್ಲಿ, ಇನ್ನೂ ನಾನು ಡಿಲೀಟ್ ಮಾಡಿಲ್ಲ, ಅದನ್ನು ಇನ್ನೂ ಇಟ್ಕೊಂಡಿದ್ದೆ ಮೆಸೇಜನ್ನು. ನಾನು ಲಾಸ್ಟಿಗೆ ಏನು ಮಾಡೋದು ಗೊತ್ತೇನಾ? ಸರ್ ನಿಮ್ಮ ಕ್ವಶನ್ ಪೇಪರ್ನಲ್ಲಿ 42 ಕ್ವಶನ್ ಬಂದಿತ್ತು ಸರ್, ತುಂಬ ಥ್ಯಾಂಕ್ ಯು ಸರ್ ಕ್ಲಾಸ್ ಮಾಡಿದ್ದಕ್ಕೆ ಅಂದು. ಎಸ್ ಓಕೆ ಅಂತ ನಾನು ರಿಪ್ಲೈ ಕೊಟ್ಟೆ. ಮತ್ತೇನು ಮಾಡೋದು ಗೊತ್ತೇನೋದಕ್ಕೆ? ಸರ್ 42 ಕ್ವಶನ್ನಲ್ಲಿ 41 ಕ್ವಶನ್ ನೇರವಾಗಿ ಬಂದಿದೆ ನಿಮ್ಮ ನೋಟ್ಸಿಂದ, ಇನ್ನೊಂದು ಕ್ವಶನಿಗೆ ನಾವು ಹೇಳ್ಕೊಟ್ಬಿಡ್ತಾ ಇರಿ, 42 ಕಂಪ್ಲೀಟ್ ಆಗ್ತೈತಲ್ಲ, 1 ಕ್ವಶನಿಗೆ ಯಾಕೆ ಮೋಸ ಮಾಡಿದ್ರಿ ನೀವು ಅಂದ. ಪೇಪರ್ ತೆಗಿಯೋದು ನಾನಿದ್ನಾ? ಪೇಪರ್ ತೆಗಿಯೋನು ನಾನಾ ಪೇಪರ್ ತೆಗಿಯೋನು? ಅದಕ್ಕೆ ನನಗೆ ಅವತ್ತೇ ಅನಿಸಿದ್ದು, ತೃಪ್ತಿ ಇಲ್ಲದೆ ಇರುವಂಥ ಜಗತ್ತಿನ ಏಕೈಕ ವ್ಯಕ್ತಿ ಯಾರು ಅಂದರೆ ಹೆಣ್ಮಕ್ಳು. ನಿಮಗಂತ ಅಲ್ಲಮ್ಮ, ನಮ್ಮ ಮನೇಲೂ ಇದ್ದಾವೆ ಹೆಣ್ಮಕ್ಳು, ನಮ್ಮ ಮನೆ ನಮ್ಮ ಅಕ್ಕನೂ ಉಂಟು, ನಮ್ಮ ತಂಗಿನೂ ಉಂಟು. ತೃಪ್ತಿನೇ ಇರಲ್ಲ. ಎಷ್ಟೇ ಬೇಕಾದ್ರೆ ಹೇಳಿ, ಎಷ್ಟೇ ಕೊಡಿಸಿ, ಇನ್ನೂ ಬೇಕಾಗಿತ್ತು ಅನ್ನೋರೆ, ಬೇಡ ಅಂತ ಒಬ್ರು ಹೇಳೋರು ಯಾರೂ ಇಲ್ಲ, ಬೇಕಾಗಿತ್ತು ಅಂತ ಹೇಳೋರು ಯಾರೂ ಇಲ್ಲ. ಅದೇನೋ ಗೊತ್ತಿಲ್ಲ ನಮ್ಮಲ್ಲಿ. ಅದಕ್ಕೆ ಯಾರೋ ಇತ್ತೀಚೆಗೆ ಯಾರೋ ಮೆಸೇಜ್ ಹಾಕಿದ್ದ, ಜಗತ್ತಿನಲ್ಲಿ ತೃಪ್ತಿ ಇಲ್ಲದೆ ಇರುವಂಥ ಏಕೈಕ ಪ್ರಾಣಿ ಅಂತ ಹೋಲಿಕೆ ಮಾಡೋಣ, ಅದನ್ನು ತಾಂಡೋಗಿ ಏಕೈಕ ಪ್ರಾಣಿ ಯಾವುದು ಅಂದರೆ ಹೆಣ್ಮಕ್ಳು ಅಂತ. ಅವನಿಗೇನು ಯಾವ ಬಾರಲ್ಲಿ ಕೂತ್ಕೊಂಡ್ಬಿಟ್ಟು ಮೆಸೇಜ್ ಮಾಡಿದ್ನೋ ದೇವ್ರಿಗೆ ಗೊತ್ತದು, ಯಾವ ಬಾರಲ್ಲಿ ಕೂತ್ಕೊಂಡ್ಬಿಟ್ಟು ಮೆಸೇಜ್ ಮಾಡಿದ್ನೋ ಯಾರಿಗೆ ಗೊತ್ತ. ಎಸ್, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಓಕೆ, ಈ ಲೈನಲ್ಲಿ ಹೋಗೋದು ಯಾವುದು? 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದರ ಕೆಳಗೆ ಬರುವಂಥ ರಾಷ್ಟ್ರಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಭೂ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇತ್ತು ಅಂತ ಕೇಳಿದ್ರೆ, ಇದರ ಸಮುದ್ರ ತೀರ ಪ್ರದೇಶಗಳಲ್ಲಿ ಏನಿರ್ತದೆ? ಒತ್ತಡ ಜಾಸ್ತಿ ಇರುತ್ತೆ. ಒತ್ತಡ ಏನಿರ್ತದೆ? ಜಾಸ್ತಿ ಇರುತ್ತೆ. ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಬಂದ್ರೆ ಭೂ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಭೂ ಪ್ರದೇಶದಲ್ಲಿ ಏನಿರ್ತದ್ರಿ? ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಇಲ್ಲೇನಿರ್ತದೆ? ಜಲಭಾಗದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಕರೆಕ್ಟಾ? ಮೇ ತಿಂಗಳ ನಂತರದಲ್ಲಿ, ಮೇ ತಿಂಗಳಲ್ಲಿ ಅಥವಾ ಮೇ ತಿಂಗಳ ಅಂತ್ಯ ಭಾಗದಲ್ಲಿ ಬರ್ತಾ ಇದ್ದ ಹಾಗೆ ಭೂಭಾಗದಲ್ಲಿ ಉಷ್ಣಾಂಶ ಏನಾಗುತ್ತೆ? ಕಡಿಮೆ ಆಗುತ್ತೆ. ಭೂಭಾಗದಲ್ಲಿ ಉಷ್ಣಾಂಶ ಏನಾಗುತ್ತೆ? ಕಡಿಮೆ ಆಗುತ್ತೆ. ಭೂಭಾಗದಲ್ಲಿ ಉಷ್ಣಾಂಶ ಕಡಿಮೆ ಆಗಿ ಒತ್ತಡಗಳು ಎಲ್ಲಿಗೆ ಹೋಗುತ್ತೆ? ಭೂಭಾಗದ ಕಡೆಗೆ ಒತ್ತಡಗಳು ಚಲಿಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತದೆ. ಭೂಭಾಗದಲ್ಲಿ ಉಷ್ಣಾಂಶ ಕಡಿಮೆ ಆದ್ರೆ ಜಲಭಾಗದಲ್ಲಿ ಇರುವಂತ ಒತ್ತಡಗಳು ಭೂಪ್ರದೇಶದ ಕಡೆಗೆ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ತರ ಚಲಿಸುತ್ತೆ? ಗಾಳಿಯ ರೂಪದಲ್ಲಿ ಇದು ಚಲನೆಯನ್ನ ಮಾಡುತ್ತೆ. ಹಾಗಾಗಿ ಓಕೆ, ಮೇ ತಿಂಗಳ ಅಂತ್ಯಭಾಗದಲ್ಲಿ ಹಿಂದೂ ಮಹಾಸಾಗರದಿಂದ ನಮ್ಮಲ್ಲಿ ಏನಾಗುತ್ತೆ? ಭೂಕುಸಿತಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ? ಇಲ್ಲಿ ವಾಯುಭಾರ ಕುಸಿತಗಳು ಆಗುತ್ತೆ. ಉಷ್ಣಾಂಶ ಜಾಸ್ತಿಯಾಗಿ ಒತ್ತಡ ಕಡಿಮೆ ಇತ್ತು ಅಂದ್ರೆ ಇಲ್ಲಿ ವಾಯುಭಾರ ಕುಸಿತಗಳು ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ವಾಯುಭಾರ ಕುಸಿತಗಳಿಂದಾಗಿ ನಮ್ಮಲ್ಲಿ ಮಳೆಗಾಲಗಳು ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಏನಾಗುತ್ತೆ? ನಮ್ಮಲ್ಲಿ
ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿ ಬಂದ್ರೆ ಮೊದಲು ಮಳೆಯನ್ನ ಪಡೆಯುವಂತ ಕರಾವಳಿ ತೀರ ಯಾವುದು ಅಂತ ಕೇಳಿದ್ರೆ ಮಲಬಾರ್ ಕರಾವಳಿ ತೀರ. ಕೇರಳದ ಮಲಬಾರ್ ಕರಾವಳಿ ತೀರ ಕರ್ನಾಟಕದ ಭಾರತದಲ್ಲಿ ಮೊದಲು ಮಾನ್ಸೂನ್ ಮಳೆಗಳನ್ನ ಪಡೆಯುವಂತ ಕರಾವಳಿ ತೀರ. ರಾಜ್ಯ ಕೇಳಿದ್ರೆ ಕೇರಳ ಬರಿಬೇಕು, ಕರಾವಳಿ ತೀರ ಅಂತ ಕೇಳಿದ್ರೆ ಮಲಬಾರ್ ಬರಿಬೇಕು. ಭಾರತದಲ್ಲಿ ಮೊದಲು ಮಾನ್ಸೂನ್ ಮಾರುತಗಳನ್ನ ಪಡೆಯುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಇಡುಕ್ಕಿ ಮತ್ತೆ ವಯನಾಡು ಜಿಲ್ಲೆಗಳು ಅಂತೇಳಿ ಬರಿಬೇಕಾಗುತ್ತೆ. ಇಡುಕ್ಕಿ ಮತ್ತೆ ವಯನಾಡು ಜಿಲ್ಲೆಗಳು. ಇಡುಕ್ಕಿ ಮತ್ತೆ ವಯನಾಡು ಜಿಲ್ಲೆಗಳು. ಇಡುಕ್ಕಿ ಮತ್ತೆ ವಯನಾಡು ಜಿಲ್ಲೆಗಳು ಇದು ಅತಿ ಹೆಚ್ಚು ಮೊದಲು ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಭಾರತದಲ್ಲಿ ಬಂದ್ರೆ. ಓಕೆ, ಇದು ಯಾವಾಗ? ಜೂನ್ ತಿಂಗಳ ಮೊದಲ ವಾರದಲ್ಲಿ ಕೇರಳ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಮುಂಗಾರು. ಓಕೆ, ಜೂನ್ ತಿಂಗಳ 2ನೇ ವಾರದಲ್ಲಿ ಅಥವಾ ಜೂನ್ ತಿಂಗಳ 7ನೇ ತಾರೀಕಿನ ನಂತರ ಮಾನ್ಸೂನ್ ಮಾರುತಗಳು ಕರ್ನಾಟಕವನ್ನ ಪ್ರವೇಶ ಮಾಡುತ್ತೆ. ಮಾನ್ಸೂನ್ ಮಾರುತಗಳು ಕರ್ನಾಟಕ ರಾಜ್ಯವನ್ನ ಪ್ರವೇಶಿಸುತ್ತವೆ. ಹಾಗಾಗಿ ಕರ್ನಾಟಕ ರಾಜ್ಯವನ್ನ ಪ್ರವೇಶ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಮೊದಲು ಮಾನ್ಸೂನ್ ಮಾರುತಗಳನ್ನ ತಡೆಯುವಂತ ಜಿಲ್ಲೆಗಳು ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು. ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮೊದಲು ಮಳೆಯನ್ನ ಪಡಿತವೆ. ನಂತರದಲ್ಲಿ ಇದು ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಇದು ಪ್ರಯಾಣ ಮಾಡೋದಕ್ಕೆ ನಮ್ಮಲ್ಲಿ ಮಾರುತಗಳು ಸ್ಟಾರ್ಟ್ ಅನ್ನ ಮಾಡ್ತದೆ. ಹಾಗಾಗಿ ಕರ್ನಾಟಕದಲ್ಲಿ ಮಾನ್ಸೂನ್ ಮಾರುತಗಳ ಅವಧಿ ಎಷ್ಟು ಅಂತ ಬಂದ್ರೆ 120 ದಿನಗಳ ಕಾಲದವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಕರ್ನಾಟಕದಲ್ಲಿ ಕಂಡು ಬರುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಆಗುಂಬೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಪ್ರದೇಶವಾಗಿರ್ತದೆ. ಹಾಗಾಗಿ ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತದ ಮಾನ್ಸಿನ್ ರಾಮ್ ಅಂತಲಿನ ಕರೆಯಲಾಗುತ್ತೆ. ಮಾನ್ಸಿನ್ ರಾಮ್ ಅಂತಲಿನ ಕರೆಯಲಾಗುತ್ತೆ. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ ಹೊಸನಗರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಬರ್ತದೆ ಹುಲಿಕಲ್. ಇದು ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಪ್ರದೇಶ. ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಪ್ರದೇಶ ಅಂತ ಕರೆಯಲಾಗುತ್ತೆ ಹುಲಿಕಲ್ ಅನ್ನ. ನೆಕ್ಸ್ಟ್ ಬರ್ತದೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತ ಭಾಗಮಂಡಲ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತ ಭಾಗಮಂಡಲ ಕಂಡುಬರ್ತದೆ. ಭಾಗಮಂಡಲ ಕೊಡಗು ಜಿಲ್ಲೆಯ ಭಾಗಮಂಡಲ. ಪುಲ್ಲಿಂಗೋತ್ ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಕೊಡಗು ಜಿಲ್ಲೆಯ ಪುಲ್ಲಿಂಗೋತ್. ಗಾಳಿಬೀಡು, ಮಾಕುಟ್ಟ. ಪುಲ್ಲಿಂಗೋತ್, ಗಾಳಿಬೀಡು, ಮಾಕುಟ್ಟ. ಆಗುಂಬೆ, ಹುಲಿಕಲ್, ಭಾಗಮಂಡಲ, ಪುಲ್ಲಿಂಗೋತ್. ನೆಕ್ಸ್ಟ್ ಆಗುಂಬೆ, ಹುಲಿಕಲ್, ಭಾಗಮಂಡಲ, ಪುಲ್ಲಿಂಗೋತ್, ಮಾಕುಟ್ಟ, ಗಾಳಿಬೀಡು. ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಸ್ಥಳಗಳು. ಸ್ಥಳಗಳಿವು. ಅತಿ ಹೆಚ್ಚು ಮಳೆಯನ್ನ ಪಡೀತದೆ ಕರ್ನಾಟಕದಲ್ಲಿ. ಓಕೆ, ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅತಿ ಹೆಚ್ಚು ಮಳೆಯನ್ನ ಪಡೆದ್ರೆ ಇದಕ್ಕೆ ತದ್ವಿರುದ್ಧವಾಗಿರುವಂತ ಇಲ್ಲಿಂದ ಜಸ್ಟ್ ಇಲ್ಲಿಂದ 220 ಕಿಲೋಮೀಟರ್ ಮುಂದೆ ಬಂದ್ರೆ ಸಿಗ್ತದೆ ಯಾವುದು? ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ. ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶ. ಚಳ್ಳಕೆರೆಯಲ್ಲಿ ಬರುವಂತ ನಾಯಕನಹಟ್ಟಿ ಇದು ನಮ್ಮಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶಗಳು ನಮ್ಮಲ್ಲಿ. ಓಕೆ, ಯಾಕೆ? ಇವು ಮಳೆ ನೆರಳಿನ ಪ್ರದೇಶದಲ್ಲಿ ಬರ್ತವೆ. ನಮ್ಮಲ್ಲಿ ಪಶ್ಚಿಮ ಭಾಗಕ್ಕೆ ಜಾಸ್ತಿ ಮಳೆ ಆಗುತ್ತೆ. ಇದರ ಆಪೋಸಿಟ್ ನಲ್ಲಿ ಇರುವಂತ ಪೂರ್ವ ಭಾಗದ ಪ್ರದೇಶಗಳಿಗೆ ಬಂದಾಗೆ ನಮ್ಮಲ್ಲಿ ಮಳೆ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಭೂಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಒತ್ತಡ ಏನಿರ್ತದೆ? ಜಾಸ್ತಿ ಆಗಲ್ಲ. ಯಾಕಂದ್ರೆ ಕರಾವಳಿ ಭಾಗಕ್ಕೆ ಬಂದ್ರೆ ನಿಮ್ಗೆ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತದೆ, ಒತ್ತಡ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ನೇರವಾಗಿ ಮಾರುತಗಳು ಅಥವಾ ಪರ್ವತ ಮಳೆಗಳು ಪರ್ವತಗಳ ಭಾಗಕ್ಕೆ ಬೀಳ್ತದೆ. ಪರ್ವತಗಳ ಒಂದು ಭಾಗಕ್ಕೆ ನಮ್ಮಲ್ಲಿ ಮಳೆಯನ್ನ ಜಾಸ್ತಿ ಆದ್ರೆ ಇದರ ಆಪೋಸಿಟ್ ನಲ್ಲಿ ಇರುವಂತಹ ಪ್ರದೇಶಗಳು ನಮ್ಮಲ್ಲಿ ಮಳೆ ನೆರಳಿನ ಪ್ರದೇಶದಲ್ಲಿ ಇರ್ತದೆ. ಈ ಮಳೆ ನೆರಳಿನ ಪ್ರದೇಶದಲ್ಲಿ ಬರುವಂತಹ ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಗದಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಈ ಎಲ್ಲಾ ಜಿಲ್ಲೆಗಳು ಕೂಡ ನಮ್ಮಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ನಮ್ಮಲ್ಲಿ ಆಗಿರ್ತವೆ.
ಓಕೆ, ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಓಕೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಮ್ಮಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ನಮ್ಮಲ್ಲಿ ಈ ಅವಧಿಯಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ 80% ಮಳೆಯನ್ನ ಕರ್ನಾಟಕ ಪಡೀತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಮಳೆಗಾಲದ ಅವಧಿಯಲ್ಲಿ ಆಗ್ತದೆ. ಮಳೆಗಾಲ ಯಾವಾಗ ಇರ್ತದೆ? ಇದು ಜೂನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಕೂಡ ನಮ್ಮಲ್ಲಿ ಮಳೆಗಾಲ ಕಂಡು ಬರುತ್ತದೆ ನಮ್ಮ ರಾಜ್ಯದಲ್ಲಿ. ಇಸ್ ಕ್ಲಿಯರ್? ಅತಿ ಹೆಚ್ಚು ಮಳೆ ಎಲ್ಲಾಗುತ್ತೆ, ಅತಿ ಕಡಿಮೆ ಎಲ್ಲಾಗುತ್ತೆ, ಗೊತ್ತಿದ್ರೆ ಸಾಕು. ಎಸ್, ಆಗುಂಬೆ. ನೆಕ್ಸ್ಟ್ ಈಸ್ ಆಗುಂಬೆ. ನೆಕ್ಸ್ಟ್ ಒನ್ ಈಸ್ ಆಗುಂಬೆ. ಏನಿದ್ದೇನೆ ಆಗುಂಬೆದು? ನೆಕ್ಸ್ಟ್ ಒನ್ ಈಸ್ ಆಗುಂಬೆ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೇಳಿ ಕರೀತಾರ ಆಗುಂಬೆಯನ್ನ? ಕರೀತಾರಾ? ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಆಗುಂಬೆಯನ್ನ ಕರೆಯಲಾಗ್ತದೆ. ಇದು ಭಾರತದ ಏಕೈಕ ಶಾಶ್ವತ ಅಥವಾ ನಿತ್ಯ ಹರಿದ್ವರ್ಣ ಸಂಶೋಧನಾ ಕೇಂದ್ರ. ಭಾರತದಲ್ಲಿ ಇರುವಂತಹ ಶಾಶ್ವತ ಆಗಿರುವಂತಹ ನಿತ್ಯ ಹರಿದ್ವರ್ಣ ಸಂಶೋಧನಾ ಕೇಂದ್ರ ಅಂದ್ರೆ ಮಳೆ ಕಾಡುಗಳ ಸಂಶೋಧನಾ ಕೇಂದ್ರ, ಎವರ್ಗ್ರೀನ್ ಫಾರೆಸ್ಟ್ಗಳ ಅಧ್ಯಯನ ಕೇಂದ್ರ ಇರುವಂತದ್ದು ಆಗುಂಬೆ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ಈ ಆಗುಂಬೆಯನ್ನ ಕರ್ನಾಟಕದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೆಯಲಾಗ್ತದೆ. ಕಾಳಿಂಗ ಸರ್ಪಗಳು, ಕಿಂಗ್ ಕೋಬ್ರಾಸ್, ಕಾಳಿಂಗ ಸರ್ಪಗಳು ಇಲ್ಲಿ ಜಾಸ್ತಿ ಕಂಡು ಬರ್ತದೆ. ಹಾಗಾಗಿ ಇದನ್ನ ಆಗುಂಬೆಯನ್ನ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತೇಳಿ ಕರೆಯಲಾಗ್ತದೆ. ಸೂರ್ಯಾಸ್ತದ ಸಮಯಕ್ಕೆ ಇದು ಪ್ರಸಿದ್ಧವಾಗಿರುವಂತ ಸ್ಥಳ. ಸೂರ್ಯಾಸ್ತವನ್ನ ಇಲ್ಲಿ ನೋಡ್ಬೋದಾಗಿರ್ತದೆ. ಆಗುಂಬೆಯಲ್ಲಿ ನಿಂತ್ಕೊಂಡು ಸೂರ್ಯ ಹುಟ್ಟೋದು ಮುಳುಗೋದನ್ನ ಎರಡು ಕೂಡ ಇಲ್ಲಿ ನೋಡ್ಬೋದು. ಸೂರ್ಯಾಸ್ತ ತುಂಬಾ ಚೆನ್ನಾಗಿ ಕಾಣುವಂತ ಸ್ಥಳ ಅಂತೇಳಿ ಈ ಆಗುಂಬೆಯನ್ನ ಕರೆಯಲಾಗುತ್ತೆ. ಆಗುಂಬೆಯನ್ನ ಕರೆಯಲಾಗ್ತದೆ. ನೆಕ್ಸ್ಟ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ನಾರ್ತ್ ಈಸ್ಟ್ ಮಾನ್ಸೂನ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂದ್ರೆ ನಮ್ಮಲ್ಲಿ ಮಾನ್ಸೂನ್ಗಳು ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ನಮ್ಮಲ್ಲಿ ಬೀಸುತ್ತೆ. ಓಕೆ, ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ನಮ್ಮಲ್ಲಿ ಬೀಸುತ್ತೆ. ಮಾನ್ಸೂನ್ ಮಾರುತ ಜೂನ್ ತಿಂಗಳಲ್ಲಿ ಕರ್ನಾಟಕ ಹೋಗುತ್ತೆ. ಕರ್ನಾಟಕದಿಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದ ಮೂಲಕವಾಗಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಪ್ರವೇಶ ಮಾಡುತ್ತೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಿಂದ ನಮ್ಮಲ್ಲಿ ಡೈರೆಕ್ಟ್ ಆಗಿ ಈಶಾನ್ಯ ರಾಜ್ಯಗಳಿಗೆ ಬರ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಬರ್ಬೇಕಂದ್ರೆ ನಮ್ಮಲ್ಲಿ ಮೇಘಾಲಯ ಏನಿದೆ, ಮೇಘಾಲಯದಲ್ಲಿ ನಮ್ಮಲ್ಲಿ ಮಾನ್ಸೂನ್ ಮಾರುತಗಳು ಚಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮುಂದೆ ಹೋಗಲ್ಲ ಮಾರುತಗಳು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಅತಿ ಎತ್ತರವಾಗಿರುವಂತ ಪರ್ವತಗಳು ಉಂಟು. ಪರ್ವತಗಳು ಈ ಮಾನ್ಸೂನ್ ಮಾರುತಗಳನ್ನು ತಡೆದು ನಿಲ್ಲಿಸಿ ನಮ್ಮಲ್ಲಿ ಈ ಪಶ್ಚಿಮದಲ್ಲಿ ನಮ್ಮ ಸ್ವಾಮಿ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂತ ಮೇಘಾಲಯ ನಮ್ಮಲ್ಲಿ ಹೈಯೆಸ್ಟ್ ಮಳೆಯನ್ನ ಪಡ್ಕೋತದೆ. ನಂತರದಲ್ಲಿ ಮಾರುತಗಳು ಏನಾಗುತ್ತೆ ಅಂದ್ರೆ ದುರ್ಬಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದುರ್ಬಲ ಆಗಬೇಕಂದ್ರೆ ಇವುಗಳ ಅವಧಿ ನಮ್ಮಲ್ಲಿ ಅಂತ್ಯಗೊಳ್ತಾ ಬರ್ತದೆ. ಹಾಗಾಗಿ ಈ ಭಾಗದಲ್ಲಿ ಅಥವಾ ಟಿಬೆಟ್ನ ಭಾಗದಲ್ಲಿ ಇದ್ದಂತಹ ಒತ್ತಡಗಳು ಜಾಸ್ತಿಯಾಗಿ ನಂತರದಲ್ಲಿ ಮಾರುತಗಳು ನಮ್ಮಲ್ಲಿ ಈಶಾನ್ಯ ದಿಕ್ಕಿನ ಕಡೆಗೆ ಚಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಬಂಗಾಳ ಕೊಲ್ಲಿಯ ಕಡೆಗೆ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ನಮ್ಮಲ್ಲಿ ಮಾರುತಗಳು ಏನಾಗುತ್ತೆ ಅಂದ್ರೆ ಮಾರುತಗಳು ಏನಾಗುತ್ತೆ ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಬೀಸೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ನಾರ್ತ್ ಈಸ್ಟ್ ಮಾನ್ಸೂನ್ಗಳಿಂದ ನಮ್ಮಲ್ಲಿ ಬೀಸೋದಕ್ಕೆ ಇವು ಸ್ಟಾರ್ಟ್ ಮಾಡ್ತದೆ. ಇಂಥ ಅವಧಿಯಲ್ಲಿ ನಮ್ಮಲ್ಲಿ ಏಕೈಕ ಜಿಲ್ಲೆ ಮಾತ್ರ ನಮ್ಮಲ್ಲಿ ಅತಿ ಹೆಚ್ಚು ಮಳೆಯನ್ನ ಇಲ್ಲಿ ಪಡ್ಕೋತದೆ. ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಮಳೆಯನ್ನ ಪಡೆಯದೇ ಇರುವಂತ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಚಾಮರಾಜನಗರ ಜಿಲ್ಲೆ. ಮುಂಗಾರು ಮಳೆಯನ್ನ ಪಡೆಯಲ್ಲ ಇದು ಚಾಮರಾಜನಗರ ಜಿಲ್ಲೆ. ಹಿಂಗಾರು ಮಳೆಯಿಂದ ಇದು ಅತಿ ಹೆಚ್ಚು ಮಳೆಯನ್ನ ಪಡ್ಕೋತದೆ ಚಾಮರಾಜನಗರ ಜಿಲ್ಲೆ. ಹಿಂಗಾರು ಮಳೆಯಲ್ಲಿ ಬಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡ್ಕೊಳ್ಳೋದು ಯಾವುದು ಅಂತ ಕೇಳಿದ್ರೆ ಚಾಮರಾಜನಗರ ಜಿಲ್ಲೆ ಆಗುತ್ತೆ. ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು. ಅದು ಬಿಟ್ರೆ ಬೆಂಗಳೂರು ಗ್ರಾಮಾಂತರ, ಈ ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳು ನಮ್ಮಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಕರ್ನಾಟಕದ ಜಿಲ್ಲೆಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗ್ತದೆ. ಯಾಕಂದ್ರೆ ಇದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ವಾಯುಭಾರ ಕುಸಿತ ಆಗುತ್ತೆ, ಸೈಕ್ಲೋನ್ಗಳು ಸ್ಟಾರ್ಟ್ ಆಗುತ್ತೆ ಗೊತ್ತೇನೋ.
ಆ ಸೈಕ್ಲೋನ್ಸ್ಗಳ ಟೈಮಲ್ಲಿ ಮಾತ್ರ ಇವು ಅತಿ ಹೆಚ್ಚು ಮಳೆಯನ್ನ ಪಡ್ಕೊಳ್ಳುವಂತ ಜಿಲ್ಲೆಗಳಿವು ಆಗಿರ್ತಾರೆ. ಆದ್ರೂ ಕೂಡ ನಮ್ಮಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಮಳೆ ಆಗುತ್ತೆ. ಈ ಕೋಸ್ಟಲ್ ಭಾಗದಲ್ಲಿ ಬಂದ್ರೆ ನಮ್ಮಲ್ಲಿ 20 to 30% ಇವು ಮಳೆಯನ್ನ ಪಡ್ಕೋತದೆ ನಮ್ಮಲ್ಲಿ. ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳು ಕೂಡ ನಮ್ಮಲ್ಲಿ ಮಳೆಯನ್ನ ಪಡ್ಕೋತದೆ. ಯಾಕಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಚಾಮರಾಜನಗರದ ಕಡೆಗೆ ಹೋದ್ರೆ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಎರಡು ಕೂಡ ಅಲ್ಲಿ ಸಂಧಿಸ್ತವೆ, ನೀಲಗಿರಿ ಹತ್ರ ಸಂಧಿಸ್ಕೋತವೆ ಬಂದು. ಹಾಗಾಗಿ ಈ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬರುವಂತಹ ಈ ಚಾಮರಾಜನಗರ, ಮೈಸೂರು ಈ ಭಾಗದಲ್ಲೂ ಕೂಡ ನಮ್ಮಲ್ಲಿ ಮಳೆ ಆಗುತ್ತೆ. ಇಲ್ಲೂ ಕೂಡ ನಮ್ಮಲ್ಲಿ ಮಳೆಯನ್ನ ಪಡ್ಕೋತದೆ. ಹಾಗಾಗಿ ಉತ್ತರದಲ್ಲಿ ಹೋಲಿಸಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಅವಧಿಯಲ್ಲಿ ಕೇವಲ 10% ಮಾತ್ರ ನಮ್ಮಲ್ಲಿ ಮಳೆಯನ್ನ ಪಡೆದ್ರೆ, ಅದೇ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸರಾಸರಿ ಮಳೆ ಎಷ್ಟಿರ್ತದೆ ಅಂದ್ರೆ 11% ಇರುತ್ತೆ. ಅದರಲ್ಲೂ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳು ನಮ್ಮಲ್ಲಿ ಚಳಿಗಾಲದಲ್ಲಿ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಪ್ರದೇಶಗಳು ಆಗಿರುತ್ತವೆ. ಇಸ್ ಕ್ಲಿಯರ್? ನೆಕ್ಸ್ಟ್, ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ನೋಡ್ರಿ, 400 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಎಲ್ಲಾಗುತ್ತೆ? ಕರಾವಳಿ ಭಾಗದಲ್ಲಿ ನಮ್ಮಲ್ಲಿ ಆಗುತ್ತೆ. 200 ಇಂದ 400 ಸೆಂಟಿಮೀಟರ್ ಮಳೆಯಲ್ಲಾಗುತ್ತೆ ಮಲೆನಾಡು ಪ್ರದೇಶದಲ್ಲಿ ಆಗುತ್ತೆ. 100 ರಿಂದ 200 ಸೆಂಟಿಮೀಟರ್ ಮಳೆಯಲ್ಲಾಗುತ್ತೆ ಅರೆಮಲೆನಾಡು ಪ್ರದೇಶದಲ್ಲಿ ನಮ್ಮಲ್ಲಿ ಆಗುತ್ತೆ. ಮಲೆನಾಡಿನ ಪೂರ್ವ ಭಾಗದಲ್ಲಿ ಬರುವಂತ ಸ್ಲೋಪ್ ಏರಿಯಾಸ್ ಇದಾವಲ್ಲ, ಅರೆಮಲೆನಾಡು ಪ್ರದೇಶದಲ್ಲಿ ಆಗುತ್ತೆ. 60 ರಿಂದ 100 ಸೆಂಟಿಮೀಟರ್ ಮಳೆಯಲ್ಲಾಗುತ್ತೆ. ನೋಡಿ, ಚದುರಿದಂಗೆ ಕಂಡು ಬರ್ತಾವಲ್ಲ, ಅಂದ್ರೆ ಯಾವ ಭಾಗ ಇದು? ಕಲ್ಯಾಣ ಕರ್ನಾಟಕ ಭಾಗ, ಅರ್ಧ ಕಿತ್ತೂರು ಭಾಗ, ಮತ್ ಬಂದ್ರೆ ಆಗ್ನೇಯ ಕರ್ನಾಟಕ ಭಾಗ. ಇಲ್ಲಿ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶಗಳು. ಕಲ್ಯಾಣ ಕರ್ನಾಟಕ ಅಣ್ಣ ಆದ್ರೆ ಆಗ್ನೇಯ ಕರ್ನಾಟಕ ತಮ್ಮ ಇದ್ದ ಹಾಗೆ. ಅದಕ್ಕೆ ಈ ಬೆಂಗಳೂರು ಭಾಗ ಇದೆಯಲ್ಲ, ಸೇಮ್ ಸೆಕೆಂಡ್ ಕಲ್ಯಾಣ ಕರ್ನಾಟಕ ಇದ್ದಂಗ ಅವು. ITBT ಇದೆ ಅಂತ ಅಷ್ಟೇ, ಇಲ್ಲಿ ನೀರಾವರಿ ಬಂದ್ರೆ ಅದು ತಿನ್ಕ ಕೆಟ್ಟ ಪರಿಸ್ಥಿತಿ ಇವ್ರದ್ದು ಏನು ಒಳ್ಳೆ ಪರಿಸ್ಥಿತಿ ಏನಿಲ್ಲ. ಇಲ್ಲಿ ಏನೋ ಕಾವೇರಿ ಹರಿತಾ ಇರೋದ್ರಿಂದ ಇವ್ರ ಪರಿಸ್ಥಿತಿ ಒಳ್ಳೇದು. ಉತ್ತರದಲ್ಲಿ ಬಂದ್ರೆ ಕೃಷ್ಣ, ಭೀಮಾ, ತುಂಗಭದ್ರಾ ಹರಿತಾ ಇರೋದ್ರಿಂದ ಅವ್ರದ್ದೊಂದು ಜೋನ ಆ ಪ್ರದೇಶದಲ್ಲಿ. ಆ ನದಿಗಳಲ್ಲಿ ನೀರು ಬಂದಿಲ್ಲ ಅಂದ್ರೆ ಇವ್ರ ಕಥೆನೂ ಅಷ್ಟೇ, ಇವ್ರ ಕಥೆನೂ ಅಷ್ಟೇ. ಆಮೇಲೆ ಏನ್ ಮಾಡ್ತೀರಾ? ಆಮೇಲೆ ಈ ತರ ಪರಿಸ್ಥಿತಿಲಿ ನಮ್ಮ ರಾಜ್ಯ ಇರೋದು. ಅದಕ್ಕೆ ನಮ್ಮ ರಾಜ್ಯವನ್ನ ಸೆಕೆಂಡ್ ರಾಜಸ್ಥಾನ ಅಂತಾರೆ. ಕರ್ನಾಟಕವನ್ನ ಸೆಕೆಂಡ್ ರಾಜಸ್ಥಾನ ಯಾಕಂತಾರೆ? ಇದಕ್ಕೆ ಕರೆಯೋದು. ನಮ್ಮಲ್ಲಿ ಸಿಕ್ಕಾಬಟ್ಟೆ ನದಿಗಳು. ನೀರಾವರಿಯಲ್ಲಿ ಬಂದ್ರೆ ನಮ್ಮಲ್ಲಿ ಅನೇಕ ನದಿಗಳು ನಮ್ಮಲ್ಲೇ ಇದ್ದಾವೆ. ಕರ್ನಾಟಕದಲ್ಲಿ ಸರಾಸರಿ 74 ನದಿಗಳು ಉಂಟು. ಆದ್ರೆ ಯೂಸ್ ಇಲ್ಲ. ನಮಗೆ ಯೂಸ್ ಇದಾವಂತ ಕೇಳಿ, ಇಲ್ಲ. ಕನ್ನಡದ 3 ಸಂಧಿಗಳಿಗೆ ಕರ್ನಾಟಕದ ನದಿಗಳ ಎಕ್ಸಾಂಪಲ್ ಕೊಡ್ಬೋದು. ಕಾವೇರಿ ಸಂಧಿ ಆಗುತ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಕೇಳ್ಕೊಂಬನ್ನಿ, ನಾಳೆ ಹೇಳ್ತೀನಿ. ಕೇಳ್ಕೊಂಬನ್ನಿ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡೋಣ. ಓಕೆ, ನೆಕ್ಸ್ಟ್, ನೈಋತ್ಯ ಮಾನ್ಸೂನ್ ಅವಧಿಯಲ್ಲಿ ಕರ್ನಾಟಕ 80% ಮಳೆಯನ್ನ ಪಡೀತದೆ. ನೈಋತ್ಯ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆ ಅವಧಿಯಲ್ಲಿ ಅಥವಾ ಗಣೇಶನ್ ಮಳೆ ಅವಧಿಯಲ್ಲಿ 80% ಮಳೆ ಆಗುತ್ತೆ. ಗಣೇಶನ್ ಮೂವಿ ಬಂದ್ರೆ 80% ಮಳೆ ಆಗುತ್ತೆ ಕರ್ನಾಟಕದಲ್ಲಿ. ಓಕೆ, ಮುಂಗಾರು ಮಳೆ ಅವಧಿಯಲ್ಲಿ. ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ಬಂದ್ರೆ ಕರ್ನಾಟಕದಲ್ಲಿ 7% ಮಳೆ ಆಗುತ್ತೆ. ನೆಕ್ಸ್ಟ್, ಚಳಿಗಾಲದಲ್ಲಿ ಬಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಓನ್ಲಿ 1% ಮಳೆ ಆಗುತ್ತೆ. ನೆಕ್ಸ್ಟ್, ಓಕೆ, ನಿರ್ಗಮನ ಅವಧಿಯಲ್ಲಿ ಬಂದ್ರೆ ನಮ್ಮಲ್ಲಿ 12% ಮಳೆಯನ್ನ ಕರ್ನಾಟಕ ಪಡ್ಕೊಳ್ತದೆ. ಟೋಟಲ್ ಆಗಿ 100% ನಮ್ಮಲ್ಲಿ ಮಳೆಯನ್ನ ಆಗುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ನೆಕ್ಸ್ಟ್ ಬರ್ರಿ, ಚಳಿಗಾಲ. ಸೂರ್ಯನ ನೇರ ಕಿರಣಗಳು ಉತ್ತರ ಗೋಳಾರ್ಧದಿಂದ ದಕ್ಷಿಣ ಗೋಳಾರ್ಧದ ಕಡೆಗೆ ಚಲಿಸೋದಕ್ಕೆ ಸ್ಟಾರ್ಟ್ ಅನ್ನ ಮಾಡ್ತದೆ. ಉತ್ತರ ಗೋಳಾರ್ಧದಿಂದ ದಕ್ಷಿಣ ಗೋಳಾರ್ಧದ ಕಡೆಗೆ ಸೂರ್ಯನ ನೇರವಾದಂತ ಕಿರಣಗಳು ಚಲಿಸೋದಕ್ಕೆ ಇಲ್ಲಿ ಸ್ಟಾರ್ಟ್ ಅನ್ನ ಮಾಡುತ್ತೆ. ನೋಡ್ರಿ, ಇದು 0 ಡಿಗ್ರಿನಾ? ಇದು ಉತ್ತರ ಗೋಳನ. ಸಮಭಾಜಕ ವೃತ್ತದಿಂದ ಉತ್ತರಕ್ಕಿರುವಂತ ಭಾಗವನ್ನ ಉತ್ತರ ಗೋಳ ಅಂತಾರೆ, ದಕ್ಷಿಣದ ಭಾಗವನ್ನ ದಕ್ಷಿಣ ಗೋಳ ಅಂತ ಕರೀತಾರೆ. ಕರೆಕ್ಟಾ? ಸೆಪ್ಟೆಂಬರ್ 23ರ ನಂತರ, ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಸಮಭಾಜಕ ವೃತ್ತದ ಮೇಲೆ ಬೀಳ್ಬೇಕಂದ್ರೆ ಉತ್ತರ ಗೋಳಾರ್ಧದಲ್ಲಿ 12 ಗಂಟೆ ಹಗಲು ಇರ್ತದೆ, 12 ಗಂಟೆ ರಾತ್ರಿ ಇರ್ತದೆ. ಸಮಹಗಲು ಮತ್ತೆ ಸಮರಾತ್ರಿಗಳು ಇರುವಂತ ಅವಧಿ ಯಾವುದು ಅಂತ ಕೇಳಿ ಸೆಪ್ಟೆಂಬರ್ 23. ಸೆಪ್ಟೆಂಬರ್ 23ರ ನಂತರ ನೀವು ನಮ್ಮಲ್ಲಿ ಯೋಚನೆಯನ್ನ ಮಾಡಿ ಚಳಿಗಾಲ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ನೋಡಿ.
ಸೆಪ್ಟೆಂಬರ್ ಮುಗಿತಾ ಇದ್ದಂಗೆ ನಮ್ಮಲ್ಲಿ ಚಳಿಗಾಲ ಸ್ಟಾರ್ಟ್ ಆಗುತ್ತಾ? ಮಳೆ ಆ ಕಡೆ ಮುಗಿತಾ ಇದ್ದಂಗೆ ನಮ್ಮಲ್ಲಿ ಚಳಿ ಸ್ಟಾರ್ಟ್ ಆಗುತ್ತಾ? ಚಳಿ ಸ್ಟಾರ್ಟ್ ಆದ್ರೆ ಎಲ್ಲಿವರೆಗಿರ್ತದೆ ನಮ್ಮಲ್ಲಿ ಚಳಿ? ಸಾಮಾನ್ಯವಾಗಿ ಫೆಬ್ರವರಿ 15ನೇ ತಾರೀಕುವರೆಗೂ ನಮ್ಮಲ್ಲಿ ಚಳಿಗಳಿರ್ತದ. ನಂತರದಲ್ಲಿ ಸೂರ್ಯನ ಕಿರಣ ಏನಾಗುತ್ತೆ? ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತಾ? ಹಾಗಾಗಿ ಡಿಸೆಂಬರ್ 22ಕ್ಕೆ ಸೂರ್ಯನ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ನೇರವಾಗಿ ಬೀಸುತ್ತೆ. ಅಂದ್ರೆ ಆಸ್ಟ್ರೇಲಿಯಾದ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿರ್ತದೆ. ಇದಕ್ಕೆ ಆಪೋಸಿಟ್ ಆಗಿರುವಂತ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ನೇರ ಕಿರಣಗಳು ಬೀಸಲ್ಲ, ಓರೆ ಕಿರಣಗಳು ಮಾತ್ರ ಬೀಸುತ್ತೆ. ಸೂರ್ಯನ ಓರೆ ಕಿರಣಗಳು ಮಾತ್ರ ಬೀಸುತ್ತೆ. ಅಂತ ಸಂದರ್ಭದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇರುವಂತ ಬಹುತೇಕ ರಾಜ್ಯಗಳಲ್ಲಿ ಅಥವಾ ದೇಶಗಳಲ್ಲಿ ಡಿಸೆಂಬರ್ ಅವಧಿಯಲ್ಲಿ ಚಳಿಗಾಲ ನಮ್ಮಲ್ಲಿ ಜಾಸ್ತಿ ಇರ್ತದೆ. ಸೂರ್ಯನ ಕಿರಣಗಳು ಬೀಸಲ್ಲ. ನೀವೀಗ ಡಿಸೆಂಬರ್ ತಿಂಗಳಲ್ಲಿ ನೋಡಿ, ಸಂಜೆ 5:30 6 ಗಂಟೆ ಆಗ್ತಾ ಇದ್ದಂಗೆ ನಿಮ್ಗೆ ಕತ್ಲಾಗುತ್ತೆ. ಡೇ ಟೈಮಲ್ಲಿ ಆಗುತ್ತಾ? ಕತ್ಲಾಗುತ್ತಾ ಇಲ್ವೋ? ಸಂಜೆ 6 ಗಂಟೆಗೇನೆ ಕತ್ಲಾಗುತ್ತೆ. ಬೆಳಿಗ್ಗೆ 7 ಗಂಟೆ 7:30 ಆದ್ರೂ ಕೂಡ ನಮ್ಮಲ್ಲಿ ಬೆಳಕಾಗಲ್ಲ. ಯಾಕೆ? ಸೂರ್ಯನ ನೇರ ಕಿರಣಗಳು ನಮ್ಮಲ್ಲಿ ಬೀಸುತ್ತಾ? 11 ಗಂಟೆ ಮೇಲೆ ಸೂರ್ಯನ ಬೆಳಕಾಗುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ನೋಡಿ, ಬೆಳಿಗ್ಗೆ 7 ಗಂಟೆಗೆ ಸೂರ್ಯನ ಬೆಳಕಾಗಿರ್ತದೆ, 5:30ಗೆ ಸೂರ್ಯ ಕಾಣಿಸ್ತಾ ಇರ್ತಾನೆ. ಚಳಿಗಾಲದಲ್ಲಿ ಬೆಳಿಗ್ಗೆ 7 ಗಂಟೆ ಆದ್ರೂ ಸೂರ್ಯ ಕಾಣಿಸಲ್ಲ, ಸಂಜೆ 6 ಗಂಟೆ ಆದ್ರೆ ಸೂರ್ಯ ಮುಳುಗಿರ್ತಾನೆ. ಯಾಕೆ? ಸೂರ್ಯನ ನೇರ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಸಲ್ಲ. ಯಾಕಂದ್ರೆ ಭಾರತ ಕರ್ನಾಟಕ ಇರುವಂತದ್ದು ಉತ್ತರ ಗೋಳಾರ್ಧದಲ್ಲಿ. ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ನೇರ ಕಿರಣಗಳು ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ, ನಮ್ಮ ಫೆಬ್ರವರಿ ತಿಂಗಳವರೆಗೂ ಕೂಡ ನಮ್ಮಲ್ಲಿ ಕಂಡುಬರಲ್ಲ. ಫೆಬ್ರವರಿ ನಂತರದಲ್ಲಿ, ಮಾರ್ಚ್ನ ನಂತರ ಸೂರ್ಯನ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬರ್ತಾ ಇದ್ದ ಹಾಗೆ ನಮ್ಮಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳಿಸೋದ್ರಿಂದ ನಮ್ಮಲ್ಲಿ ಬೇಸಿಗೆಗಾಲ ಇರ್ತದೆ. ಓಕೆ, ಸೆಪ್ಟೆಂಬರ್ನ ನಂತರದಲ್ಲಿ ನಮ್ಮಲ್ಲಿ ಚಳಿಗಾಲಗಳು ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಬರ್ತದೆ. ಇಲ್ಲಿ ಏನಾಗುತ್ತೆ? ಉಷ್ಣಾಂಶ ಕಡಿಮೆ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತದೆ. ಉಷ್ಣಾಂಶ ಕಡಿಮೆ ಇತ್ತು ಅಂದ್ರೆ ನಿಮ್ಗೇನಾಗುತ್ತೆ? ಚಳಿ ಸ್ಟಾರ್ಟ್ ಆಗುತ್ತೆ. ಚಳಿ ಸ್ಟಾರ್ಟ್ ಆಗುತ್ತಾ ಇಲ್ವೋ? ಚಳಿ ಆಗತ್ತಾ? ಚಳಿಗಾಲದಲ್ಲಿ ನಿಮಗೆ ಕ್ಲಾಸ್ ಹಾಕಿ ಶಟ್ರು, ಕ್ಯಾಪ್ ಎಲ್ಲ ಹಾಕೊಂಬಂದು ಕೂರ್ತೀರಾ. ಬೇಸಿಗೆಗಾಲದಲ್ಲಿ ಹಾಕೊಂಬನ್ನಿ, ಹಾಕೊಂಬಂದು ಕೂರಿ, ನಾಳೆ ಶಟ್ರ್ ಹಾಕೊಂಬಂದು ಕೂರಿ, ನಾಳೆ ಮಧ್ಯಾಹ್ನ ನೋಡೋಣ ಏನಾಗುತ್ತೆ ಅಂತೇಳಿ. ಏನಾಗುತ್ತೆ? ಶಟ್ರ್ ಹಾಕೊಂಬನ್ನಿ, ಹಾಕೊಂಬರ್ತೀರಾ? ಏನಾಗುತ್ತೆ? ಏನಾಗುತ್ತೆ? ಶೆಕೆ ಜಾಸ್ತಿ ಆಗುತ್ತೆ. ಯಾಕೆ ಶೆಕೆ ಜಾಸ್ತಿ ಯಾಕಾಗುತ್ತೆ? ಉಷ್ಣಾಂಶ ಇರ್ತದೆ, ಒತ್ತಡ ಇರ್ತದೆ. ಉಷ್ಣಾಂಶ ಜಾಸ್ತಿ ಇರ್ತದೆ. ಅದೇ ಚಳಿಗಾಲದಲ್ಲಿ ನೀವು ಹಾಕೊಂಬಂದು ಕೂರಿ, ಉಷ್ಣಾಂಶ ಇರ್ತದೆ, ಒತ್ತಡ ಇರ್ತದೆ. ಒತ್ತಡ ಜಾಸ್ತಿ ಇರುತ್ತೆ. ಒತ್ತಡ ಜಾಸ್ತಿ ಇರೋದ್ರಿಂದ ಆಗಲ್ಲ. ಶೆಕೆ ಜಾಸ್ತಿ ಇತ್ತು ಅಂದ್ರೆ ನಿಮ್ ಬಾಡಿಲೂ ಶೆಕೆ ಜಾಸ್ತಿ ಇರ್ತದೆ, ಭೂಮಿ ಮೇಲೂ ಶೆಕೆ ಜಾಸ್ತಿ ಇರ್ತದೆ. ಶಟ್ರ್ ಹಾಕಕ್ಕಾಗಲ್ಲ. ಒತ್ತಡದ ಟೈಮಲ್ಲಿ ಭೂಮಿ ಮೇಲೆ ಒತ್ತಡ ಜಾಸ್ತಿ ಇತ್ತು ಅಂದ್ರೆ ಚಳಿ ಜಾಸ್ತಿ ಆಗುತ್ತೆ. ಆ ಚಳಿಯಿಂದ ನಿಮ್ ಬಾಡಿಗೂ ಚಳಿ ಆಗುತ್ತೆ. ಚಳಿ ಆಗುತ್ತಾ ಇಲ್ವಾ? ಚಳಿ ಜಾಸ್ತಿ ಇತ್ತು ಅಂದ್ರೆ ನೀವು ಆಟೋಮೆಟಿಕ್ ಇದ್ ಮಾಡ್ಬೇಕು. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಈ ಸೆಪ್ಟೆಂಬರ್ನ ನಂತರದಲ್ಲಿ ಬಂದ್ರೆ ಅಥವಾ ಡಿಸೆಂಬರ್ ಇಂದ ಫೆಬ್ರವರಿ ತಿಂಗಳವರೆಗೂ ಬಂದ್ರೆ ನಮ್ಮಲ್ಲಿ ಚಳಿಗಾಲ ಜಾಸ್ತಿ ದಾಖಲಾಗ್ತದೆ. ಸೂರ್ಯನ ಓರೆ ಕಿರಣಗಳು ನಮ್ಮಲ್ಲಿ ಬೀಸೋದ್ರಿಂದ ಅತಿ ಕಡಿಮೆ ತಾಪಮಾನಕ್ಕೆ ನಾವಿಲ್ಲಿ ಕಾರಣ ಆಗ್ತೀವಿ. ಈ ಅವಧಿಯಲ್ಲಿ ಬಂದ್ರೆ, ಡಿಸೆಂಬರ್ ಅವಧಿಯಲ್ಲಿ ಬಂದ್ರೆ ನಮ್ಮಲ್ಲಿ ಅತಿ ಕಡಿಮೆ ತಾಪಮಾನಗಳು ದಾಖಲಾಗುತ್ತೆ. ಹಾಗಾಗಿ ಈ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಬೀದರ್ ಜಿಲ್ಲೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ 2.8% ಅಷ್ಟೇ ನಮ್ಮಲ್ಲಿ ಟೆಂಪರೇಚರ್ ಇರ್ತದೆ. ಪೂರ್ತಿ ಚಳಿನೇ. ನೀರು ಕೂಡ ಹೆಪ್ಪಗಟ್ಟಿರ್ತದೆ. ನೀವು ಬಿಸಿನೀರು ಇಟ್ಕೊಂಡ್ ಬಂದು ಒಂದು ಹೋಗ್ಬಿಟ್ಟು ನಾನು ಮತ್ತೊಂದ್ಸಲ ಆರಿಸ್ಕೊಳಕ್ ಲೋಟ ತರ್ತೀನಿ ಅನ್ನೋಷ್ಟಲ್ಲಿ ನೀರು ಪೂರ್ತಿ ಐಸ್ ಆಗಿರ್ತದೆ, ಮೈನಸ್ ಅಲ್ಲಿ ಇರುತ್ತೆ. ಈಗ ಭಾರತದಲ್ಲಿ ಚಳಿಗಾಲ ನೋಡಿ, ಇಲ್ಲಿ ಏನ್ ಬೆಳ್ತಾ ಇರ್ತದೆ? ಇದ್ನಿ ಜಾಸ್ತಿ ಬೆಳ್ತಾ ಇರ್ತದೆ. ಚಳಿ ಜಾಸ್ತಿ ಇರ್ತದೆ ಇಲ್ವೋ? ಸಿಕ್ಕಾಬಟ್ಟೆ. ಕಾಶ್ಮೀರಕ್ಕೆ ಹೋಗಿ ಚಳಿಗಾಲದಲ್ಲಿ ಏನಾಗಿರ್ತದೆ ಪರಿಸ್ಥಿತಿ ನಿಮ್ದು? ಕಾಶ್ಮೀರಕ್ಕೆ ಹೋಗ್ರಿ, ಶರ್ಟು, ಟೀ ಶರ್ಟ್ ಮೇಲೆ ಶರ್ಟ್, ಶರ್ಟ್ ಮೇಲೆ ಶಟ್ರು, ಶಟ್ರ್ ಮೇಲೆ ಜರ್ಕಿನ್, ಜರ್ಕಿನ್ ಮೇಲೆ ಲಾಂಗ್ ಜರ್ಕಿನ್, ಕೈ ಗ್ಲೌಸು, ತಲೆ ಕ್ಯಾಪು, ಕ್ಯಾಪ್ ಆದ್ಮೇಲೆ ಕಣ್ಣಿಗೆ ಕಣ್ ಸೇಫ್ಟಿ ಮಾಡ್ಕೋಬೇಕಲ್ಲ, ಅದಕ್ಕೊಂದು ಕೂಲಿಂಗ್ ಗ್ಲಾಸು. ಅದೇ ಬೇಸಿಗೆಗಾಲದಲ್ಲಿ ಹೋಗಿ ಎಲ್ಲ ಕಿತ್ತೋಗ್ಬಿಟ್ಟು ಆರಾಮಾಗಿ ಸ್ಲೀವ್ಲೆಸ್ ಬಟ್ಟೆ ಹಾಕೊಂಡು ಓಡ್ತಾ ಇರ್ತೀರ. ಚಳಿಗಾಲದಲ್ಲಿ ಹಂಗೆ ಹೊಡಿ ನೋಡೋಣ, ಸ್ಲೀವ್ಲೆಸ್ ಹಾಕೊಂಬರ್ರಿ ನೋಡೋಣ, ಚಳಿಗಾಲದಲ್ಲಿ ಆಗುತ್ತಾ? ಯಾಕೆ? ಚಳಿಗಾಲದಲ್ಲಿ ಏನಾಗಿರ್ತದೆ? ಚಳಿ ಜಾಸ್ತಿ ಇರ್ತದೆ, ಅಂದ್ರೆ ಒತ್ತಡ ಜಾಸ್ತಿ ಇರ್ತದೆ, ಉಷ್ಣಾಂಶ ಇರಲ್ಲ. ಹಾಗಾಗಿ ಯಾವುದಲ್ಲಿ ಕನಿಷ್ಠ ದಾಖಲಾಗಿರ್ತದೆ ನಮ್ಮಲ್ಲಿ. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಜನವರಿ ತಿಂಗಳಲ್ಲಿ ದಾಖಲಾಗುತ್ತೆ. ರಾಜ್ಯದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಆಗಿರ್ತದೆ ಅಂದ್ರೆ ಚಳಿಗಾಲದಲ್ಲಿ ಇರ್ತದೆ, ಜನವರಿ ತಿಂಗಳಲ್ಲಿ. ಹಾಗಾಗಿ ಜನವರಿ ತಿಂಗಳನ್ನ ಕರ್ನಾಟಕದ ಟೂರಿಸಂ ಪೀರಿಯಡ್ ಅಂತಲಿನ ಕರೀತಾರೆ. ಕರ್ನಾಟಕದ ಪ್ರವಾಸೋದ್ಯಮದ ಮಾಸ ಅಂತಲಿನ ಕರೆಯಲಾಗುತ್ತೆ. ಓಕೆ,
ಚಳಿಗಾಲದಲ್ಲಿ ನಮ್ಮಲ್ಲಿ ಮಳೆ ಅಂತೂ ಆಗಲ್ಲ, ಆದ್ರೆ ಎಲ್ಲೋ 1% ಮಾತ್ರ ಮಳೆ ಆಗುತ್ತೆ ನಮ್ಮಲ್ಲಿ ಅಷ್ಟೇ. ಚಳಿಗಾಲದಲ್ಲಂತೂ ನಮ್ಮಲ್ಲಿ ಹುಡುಕಿದ್ರು ನಿಮಗೆ ಮಳೆ ಸಿಗಲ್ಲ. ಆಗುತ್ತಾ ಇಲ್ವಾ? ಮಳೆ ಆಗುತ್ತೆ ಚಳಿಗಾಲದಲ್ಲಿ? ನೋ. ಯಾಕೆ ಚಳಿಗಾಲದಲ್ಲಿ ಯಾಕೆ ಮಳೆ ಆಗಲ್ಲ? ಒತ್ತಡ ಜಾಸ್ತಿ, ಉಷ್ಣಾಂಶನೇ ಕಡಿಮೆ ಇರ್ತದಲ್ಲ. ಉಷ್ಣಾಂಶ ಜಾಸ್ತಿ ಇದ್ರೆ ಮಾತ್ರ ಮಳೆ, ಇಲ್ಲ ಮಳೆ ಆಗಲ್ಲ ನಮ್ಮಲ್ಲಿ. ಓಕೆ, ಈ ಅವಧಿಯಲ್ಲಿ ರಾಜ್ಯದ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ರೆ 113.9 ಸೆಂಟಿಮೀಟರ್ ಅಷ್ಟು ನಮ್ಮ ರಾಜ್ಯದಲ್ಲಿ ವಾರ್ಷಿಕ ಮಳೆ ಆಗುತ್ತೆ. ಒಂದು ವರ್ಷದಲ್ಲಿ ಆಗುವಂತ ಮಳೆ 113.9 ಸೆಂಟಿಮೀಟರ್ ನಮ್ಮ ರಾಜ್ಯ ವಾರ್ಷಿಕವಾಗಿ ಮಳೆಯನ್ನ ಪಡೆಯುತ್ತದೆ. 4 ಅವಧಿಗಳಲ್ಲಿ ನಮ್ಮ ರಾಜ್ಯ ಪಡೆಯುವಂತ ಮಳೆಯ ಪ್ರಮಾಣ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಹಂಚಿಕೆ ಆಗಿರುವಂತ ವಲಯಗಳು. ಹೈಯೆಸ್ಟ್ ರೈನ್ಫಾಲ್ ನಮ್ಮಲ್ಲಿ ಎಲ್ಲಾಗುತ್ತೆ ಅಂತ ಕೇಳಿದ್ರೆ 400 ಸೆಂಟಿಮೀಟರ್ಗಿಂತ ಅಧಿಕ ಮಳೆಯನ್ನ ಪಡೆಯುವಂತ ಪ್ರದೇಶಗಳು ಅಂತೇಳಿ ನಮ್ಮಲ್ಲಿ ಕಂಡು ಬರ್ತದೆ. ಈ 400 ಸೆಂಟಿಮೀಟರ್ಗಿಂತ ಅಧಿಕ ಮಳೆಯನ್ನ ಪಡೆಯುವಂತ ಪ್ರದೇಶಗಳಲ್ಲಿ ನಮ್ಮಲ್ಲಿ ಬರೋದಂದ್ರೆ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಓಕೆ, ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಗಳು. ಇದು 400 ಸೆಂಟಿಮೀಟರ್ಗಿಂತ ಅಧಿಕ ಮಳೆಯನ್ನ ಪಡೀತದೆ. 200ರಿಂದ 400 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಅಂತ ಕೇಳಿದ್ರೆ ಮಲೆನಾಡು ಜಿಲ್ಲೆಗಳಲ್ಲಿ ಬರುವಂತದ್ದು ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಓಕೆ, ಬೆಳಗಾವಿ, ಧಾರವಾಡದ ಕೆಲವೊಂದು ಭಾಗಗಳು ನಮ್ಮಲ್ಲಿ ಈ ಭಾಗದಲ್ಲಿ ಬರ್ತವೆ. ನೆಕ್ಸ್ಟ್, 100ರಿಂದ 200 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಅಂತ ಕೇಳಿದ್ರೆ ಅರೆಮಲೆನಾಡು ಜಿಲ್ಲೆಗಳಲ್ಲಿ ಬರುವಂತದ್ದು. ಅರೆಮಲೆನಾಡು ಜಿಲ್ಲೆಗಳು ಬರುವಂತ ಸೇಮ್ ಬೆಳಗಾವಿ ಬರ್ತದೆ, ಧಾರವಾಡ ಭಾಗ ಬರ್ತದೆ, ಹಾವೇರಿ ಭಾಗ ಬರ್ತದೆ, ಶಿವಮೊಗ್ಗ ಭಾಗ ಬರ್ತದೆ, ಹಾಸನ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳು ಈ ಭಾಗದಲ್ಲಿ ಮಳೆಯನ್ನ ಪಡ್ಕೋತದೆ. ನೆಕ್ಸ್ಟ್, 60ರಿಂದ 100 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ದಾವಣಗೆರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಓಕೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳು ಬರ್ತವೆ. 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಅಂತ ಕೇಳಿ ಬಂದ್ರೆ ನಮ್ಮಲ್ಲಿ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಕಲ್ಯಾಣ ಕರ್ನಾಟಕದ ಪೂರ್ತಿ ಜಿಲ್ಲೆಗಳು ಅದರಲ್ಲೇ ಬರ್ತವೆ. ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತ ಜಿಲ್ಲೆಗಳು ಏನಿದೆ ಇವು ಎಲ್ಲವೂ ಕೂಡ ನಮ್ಮಲ್ಲಿ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಅಂತ ನಮ್ಮಲ್ಲಿ ಇದನ್ನ ಕರೆಯಲಾಗುತ್ತೆ. ಸೇಮ್ ಅದನ್ನ ಇಲ್ಲಿ ಡಿವೈಡ್ ಮಾಡಿರೋದು. ಕರ್ನಾಟಕದ ವಾಯುಗುಣ ಪ್ರದೇಶವನ್ನ 4 ಭಾಗಗಳನ್ನಾಗಿ ನಮ್ಮಲ್ಲಿ ಇದನ್ನ ಡಿವೈಡ್ ಅನ್ನ ಮಾಡಲಾಗಿದೆ. ಅದು ಝೋನ್ಗಳಲ್ಲಿ ಬಂದ್ರೆ ಕರಾವಳಿ ಮೈದಾನ ಪ್ರದೇಶಗಳು ಅಥವಾ ಕೋಸ್ಟಲ್ ರೀಸನ್ ಅಲ್ಲಿ ಬಂದ್ರೆ ಕರಾವಳಿ ಪ್ರದೇಶಗಳು 300 ಸೆಂಟಿಮೀಟರ್ಗಿಂತ ಅಥವಾ 400 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶಗಳು ಇವು ಕರಾವಳಿ ಮೈದಾನಗಳು. ಪಶ್ಚಿಮ ಘಟ್ಟಗಳಿಗೆ ಚಾಚ್ಕೊಂಡಿರುವಂತ ಕರಾವಳಿ ಜಿಲ್ಲೆಗಳು ಇಲ್ಲಿ ಅತಿ ಹೆಚ್ಚು ಮಳೆಯನ್ನ ನಮ್ಮಲ್ಲಿ ಪಡ್ಕೋತಾ ಬರ್ತವೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಬಂದ್ರೆ ಇದು ಉತ್ತರದಲ್ಲಿ ಬೆಳಗಾವಿ ಡಿಸ್ಟಿಕ್ ಇಂದ ಸ್ಟಾರ್ಟ್ ಆಗಿ ಮೈಸೂರು ಜಿಲ್ಲೆವರೆಗೂ ಕೂಡ ಇದು ಕಂಡು ಬರ್ತದೆ. ಈ ಪ್ರದೇಶಗಳಿಗೆ ಹಂಚಿಕೊಂಡಿರೋ ಪ್ರದೇಶದಲ್ಲಿ ನಮ್ಮಲ್ಲಿ ಸರಾಸರಿ 200 ಸೆಂಟಿಮೀಟರ್ನಷ್ಟು ಈ ಭಾಗದಲ್ಲಿ ನಮ್ಮಲ್ಲಿ ಮಳೆಯನ್ನ ಪಡೆಯೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು ಆಗಿರ್ತದೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಬಂದ್ರೆ ನಮ್ಮಲ್ಲಿ 400ರಿಂದ 800 ಸೆಂಟಿಮೀಟರ್ವರೆಗೂ ಕೂಡ ನಮ್ಮಲ್ಲಿ ಮಳೆ ಆಗುತ್ತೆ ಆ ಭಾಗದಲ್ಲಿ ಬಂದ್ರೆ. ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ನಿ, ನಾನು ಆಗುಂಬೆ ಅಂತ ಕೊಟ್ಟೆ, ಹುಲಿಕಲ್ ಅಂತ ಕೊಟ್ಟೆ, ಮಾಕುಟ್ಟ ಅಂತ ಕೊಟ್ಟೆ, ಭಾಗಮಂಡಲ ಅಂತ ಕೊಟ್ಟೆ. ಯಾಕಂದ್ರೆ ಎಲ್ಲ ಕೂಡ ಬರುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಬರುವಂತ ಪ್ರಮುಖ ಏರಿಯಾಗಳು ಅಂತೇಳಿ ಬರ್ತದೆ. ಈ ಏರಿಯಾಗಳಲ್ಲೂ ಕೂಡ ನಮ್ಮಲ್ಲಿ ಹೈಯೆಸ್ಟ್ ಮಳೆಯನ್ನ ಇಲ್ಲಿ ಪಡ್ಕೋತಾ ಬರುತ್ತೆ. ನೆಕ್ಸ್ಟ್, ಉತ್ತರದ ಮೈದಾನ ಪ್ರದೇಶಗಳು ಅಂತೇಳಿ ಬರ್ತದೆ. ಈ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಬೀದರ್ನಲ್ಲಿ ಬಂದ್ರೆ ಗೋದಾವರಿ ಬರ್ತದೆ. ನೆಕ್ಸ್ಟ್ ಬಂದ್ರೆ ಕೃಷ್ಣಾ ನದಿ ವ್ಯವಸ್ಥೆಯಲ್ಲಿ ಬರುವಂತ ಕೃಷ್ಣಾ ನದಿ ಜಲನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅಂತ ಬಂದ್ರೆ ಇದು 350ರಿಂದ 650 ಮೀಟರ್ ಎತ್ತರದಲ್ಲಿ ಇರುವಂತ ಪ್ರದೇಶಗಳಲ್ಲಿ ಬಂದ್ರೆ 50ರಿಂದ 150 ಸೆಂಟಿಮೀಟರ್ ಮಳೆಯನ್ನ ಇದು ಪಡೆಯೋದನ್ನ ಇಲ್ಲಿ ನೋಡ್ಬೋದು ಆಗಿರ್ತದೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಇಲ್ಲಿ ಬಂದ್ರೆ. ನೆಕ್ಸ್ಟ್, ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಬರುವಂತ ಜಿಲ್ಲೆಗಳಲ್ಲಿ ಬಂದ್ರೆ ಇದು 600ರಿಂದ 1000 ಮೀಟರ್ ಎತ್ತರದಲ್ಲಿ ಇರ್ತದೆ, ಹೈಟ್ಗಳಲ್ಲಿ ಇರ್ತದೆ. ಅಂತ ಏರಿಯಾದಲ್ಲಿ ಇರುವಂತ ಪ್ರದೇಶದಲ್ಲಿ ಬಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮೈಸೂರು, ಚಿಕ್ಕಬಳ್ಳಾಪುರ, ಓಕೆ, ಚಾಮರಾಜನಗರ ಈ ಭಾಗದಲ್ಲಿ ಬರ್ತಾ ಬಂದ್ರೆ ನಿಮ್ಗೆ ಮಳೆಯ ಪ್ರಮಾಣ 46ರಿಂದ 200 ಸೆಂಟಿಮೀಟರ್ ಕೂಡ ಇಲ್ಲಿ ಬೀಳೋದನ್ನ ಅಲ್ಲಿ ನೋಡ್ಬೋದು ಆಗಿರ್ತದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಎಲ್ಲೆಲ್ಲ ಆಗುತ್ತೆ 2023 ಡಾಟಾಸ್. ಇದು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಅಗ್ರಿಮೆಂಟ್ ಇದರಿಂದಾನೇ ತೆಗೆದಿರುವಂಥದ್ದು. ಓಕೆ, ಗೌರ್ಮೆಂಟ್ ವೆಬ್ಸೈಟ್ ಇಂದಾನೇ ತೆಗೆದಿರುವಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಎಲ್ಲಾಗುತ್ತೆ ಅಂತೇಳಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಜಿಲ್ಲೆ ಯಾವುದು? ಯಾವ್ದ್ರಿ? ಯಾವ ಜಿಲ್ಲೆ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಜಿಲ್ಲೆ ಯಾವುದು ಅಂದ್ರೆ ಉಡುಪಿ. 162.2 ಸೆಂಟಿಮೀಟರ್, ಮಿಲಿಮೀಟರ್ ಅಲ್ಲ ಸೆಂಟಿಮೀಟರ್ ಮಳೆಯನ್ನ ಪಡ್ಕೋತದೆ ಅದು.
ಸೆಂಟಿಮೀಟರ್ ಮೀನ್ ಇಂಚ್ಗಳಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸೆಂಟಿಮೀಟರ್, ಮಿಲಿಮೀಟರ್ ಅಂತ ಬಂದ್ರೆ 4119 ಮಿಲಿಮೀಟರ್ ಮಳೆಯನ್ನ ಪಡ್ಕೋತದೆ ಉಡುಪಿ ಜಿಲ್ಲೆ. ಇದು ಮೊದಲ ಸ್ಥಾನದಲ್ಲಿ ಇರುವಂತದ್ದು. ಸೆಕೆಂಡ್ ಬಂದ್ರೆ ಯಾವ್ದು ಬರ್ತದೆ ನೋಡ್ರಿ. ನೆಕ್ಸ್ಟ್ 156.5 ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಜಿಲ್ಲೆ ಇದು ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಆದ್ಮೇಲೆ ಸೈಡ್ ಬನ್ನಿ, ಇದ್ಯಾವುದೋ ಉತ್ತರ ಕನ್ನಡ. ಉತ್ತರ ಕನ್ನಡ 111.6 ಸೆಂಟಿಮೀಟರ್ ಮಳೆಯನ್ನ ಪಡೀತದೆ ಉತ್ತರ ಕನ್ನಡ. ನೆಕ್ಸ್ಟ್ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ ಎಷ್ಟ್ರಿ? 107 ಸೆಂಟಿಮೀಟರ್ ಮಳೆಯನ್ನ ಪಡ್ಕೋತದೆ ಕೊಡಗು ಜಿಲ್ಲೆ. ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಆಗಿರುತ್ತವೆ. ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಬಾಗಲಕೋಟೆಯಲ್ಲಿ ಇದೆ ನೋಡ್ರಿ. ಬಾಗಲಕೋಟೆ, ತುಮಕೂರ ಎಲ್ಲಿದೆ? ಇಲ್ಲಿ ನೋಡಿ, ಇಲ್ಲಿ 22.1. ಇದಕ್ಕಿಂತ ಕಡಿಮೆ ಯಾವ್ದಿದೆ ನೋಡಿ ಲಿಸ್ಟ್ ಅಲ್ಲಿ. ಇದಕ್ಕಿಂತ ಕಡಿಮೆ 22.1 ಗಿಂತ ಕಡಿಮೆ ಇದೆಯಾ? 22.1 ಇದೆ, 22.8 ಇದೆ. ಓಕೆ, ನೆಕ್ಸ್ಟ್ 22.5 ಇದೆ. ನೆಕ್ಸ್ಟ್ ಇಷ್ಟ ನೋಡಿ, ಯಾವ್ದಾದ್ರು ಜಿಲ್ಲೆಗಳು ನೀವೇ ಬರೀರಿ. ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು ಯಾವ್ದಾದ್ರು ಬರ್ತಾವ ಅಂತೇಳಿ. ಬಾಗಲಕೋಟ್ ಬಂತ. ನೆಕ್ಸ್ಟ್ ವಿಜಯಪುರ ಬಂತ. ಬಾಗಲಕೋಟ್, ವಿಜಯಪುರ. ನೆಕ್ಸ್ಟ್ ಇದ್ಯಾವ್ದ್ರಿ? ಕೊಪ್ಪಳ. ನೆಕ್ಸ್ಟ್ ಕೊಪ್ಪಳ, ಚಿತ್ರದುರ್ಗ, ರಾಯಚೂರು, ಯಾದಗಿರಿ. ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳು. ಅತಿ ಹೆಚ್ಚು ಮಳೆ, ಅತಿ ಕಡಿಮೆ ಮಳೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯೋದು ಯಾವುದು ಅಂದ್ರೆ ಜಿಲ್ಲೆ ಶಿವಮೊಗ್ಗ ಅಲ್ಲಮ್ಮ. ಅರ್ಥ ಆಗ್ತಾ ಇದೆಯಾ? ಸ್ಥಳ ಅಂತ ಬಂದ್ರೆ ಆಗುಂಬೆ, ಪ್ಲೇಸ್ ಅಂತ ಬಂದ್ರೆ ಆಗುಂಬೆ, ಡಿಸ್ಟಿಕ್ ಅಂತ ಕೇಳಿದ್ರೆ ನೀವು ಬರಿಬೇಕಾಗುತ್ತೆ ಉಡುಪಿ. ಅರ್ಥ ಆಗ್ತಾ ಇದೆಯಾ? ಯಾವನ್ಗೂ ಗೊತ್ತಿಲ್ಲ. ಇನ್ನೂ ಕೇಳಕ್ ಹೋಗಿ ಶಿವಮೊಗ್ಗದಲ್ಲಿ ಸರ್ ಹೈಯೆಸ್ಟ್ ಮಳೆ ಆಗುತ್ತೆ ಅಂತಾರೆ. ನಮ್ಮ ಮೇಷ್ಟ್ರು ಹಂಗೆ ಹೇಳಿರೋದು, ಸರ್ ಶಿವಮೊಗ್ಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂತ ಹೇಳಿ. ಏನ್ ನಾವೇನ್ ತಪ್ಪಾಗಿ ಹೇಳ್ತಾ ಇದ್ವಾ? ಮತ್ತೆ ನಾವೇನ್ ತಪ್ಪಾಗಿ ಹೇಳ್ತಾ ಇದ್ವಾ? ಈಗ ಗೌರ್ಮೆಂಟ್ ಡಾಟಾಸ್ ತಾನೇ, ಅದು ಗೌರ್ಮೆಂಟ್ ತಾನೇ ಇದು ವೆಬ್ಸೈಟ್. ಬೇಕಾದ್ರೆ ನೋಡಿ, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಎತ್ತಿರೋದು ಇದು ಮ್ಯಾಟ್ರನ್ನ. ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲೇ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಮ್ಯಾಟ್ರು. ನೋಡಿ, ಏರಿಯಾ ವೈಸ್ ಆನ್ಯುವಲ್ ರೈನ್ಫಾಲ್ ಇನ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ 2023 ಡಾಟಾಸ್. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದಾನೆ ಎತ್ತಿರುವಂಥದ್ದು. ಇನ್ನು ಅವರೇ ಕೊಟ್ಟಲ್ಲ, ಡಿಸ್ಟ್ರಿಕ್ಟ್ ವೈಸೇ ಕೊಟ್ಟಿದ್ದಾರೆ, ಎಷ್ಟೆಷ್ಟಾಗುತ್ತೆ, ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅಂತೇಳಿ. ಪೂರ್ತಿ ಡೀಟೇಲ್ ಇದೆ. ಎಲ್ಲ ಜಿಲ್ಲೆಗಳನ್ನ ಅವನೇ ಕೊಟ್ಟಿದ್ದಾನೆ, ಎಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲಿ ಕಡಿಮೆ ಆಗುತ್ತೆ ಅಂತೇಳಿ. ಇದ್ರ ಮೇಲೆ ನೋಡ್ಬಿಟ್ಟು ಇದು ಮಾಡಿದ್ರೆ ಮುಗೀತು. ಇಸ್ ಕ್ಲಿಯರ್? ಅತಿ ಹೆಚ್ಚು ಮಳೆ ಎಲ್ಲಾಗುತ್ತೆ? ಉಡುಪಿ ಜಿಲ್ಲೆಯಲ್ಲಿ ಆಗುತ್ತೆ. ಅತಿ ಕಡಿಮೆ ಮಳೆ ಎಲ್ಲಾಗುತ್ತೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗುತ್ತೆ. ಅತಿ ಹೆಚ್ಚು ಮಳೆಯನ್ನ ಪಡೆಯುವಂಥ ಸ್ಥಳ ಯಾವುದು? ಆಗುಂಬೆ. ಅತಿ ಕಡಿಮೆ ಮಳೆಯನ್ನ ಪಡೆಯುವಂಥ ಸ್ಥಳ ಯಾವುದು? ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ಇಷ್ಟು ಗೊತ್ತಿದ್ರೆ ಸಾಕು. ಡನ್, ರೈಟ್? ಎನಿ ಡೌಟ್? ಏನಾದ್ರು ಉಳಿದಿದ್ಯಾ ನಿಮ್ಮ ಡೌಟ್ಗಳು? ನಿಮ್ಮ ಡೌಟ್ಗಳು ಉಳಿದರೆ ಹೇಳತಕ್ಕದ್ದು, ಪರಿಹರಿಸೋಣ. ನಿಮ್ಗೇನಾದ್ರು ಸಮಸ್ಯೆಗಳಿದ್ರೆ, ನಿಮ್ಮ ಡೌಟ್ಗಳಿದ್ರೆ ಬೇಕಾದ್ರೆ ಕ್ಲಿಯರ್ ಮಾಡೋಣ. ನಾಳೆ ನೋಟ್ಸ್ ಕೊಟ್ಬಿಡ್ತೀನಿ. ಓಕೆ, ನಾಳೆ ನಾನು ನೋಟ್ಸ್ಕೊಂಡು ಕೊಡ್ತೀನಿ. ಯಾಕಂದ್ರೆ ನನ್ನ ಪೆನ್ ಡ್ರೈವ್ ಅಲ್ಲಾಗ್ಬಿಟ್ಟಿದೆ. ಅವ್ರಿಗೆ ಸರಿತಿಲ್ಲ, ಇವತ್ತು ಎಲ್ಲ ಹೋಗಿದ್ರು ಅವರು, ಅವ್ರ ಜೊತೆ ಆಗಿದೆ ಪೆನ್ ಡ್ರೈವು. ಸಿಕ್ತು ಅಂದರೆ ನಾಳೆ ನೋಟ್ಸ್ ತಂದು ಕೊಡ್ತೀನಿ. ನೋಟ್ಸನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳಿ, ನೋಟ್ಸನ್ನು ಕ್ಲಾಸಲ್ಲಿ ಇಟ್ಕೊಳ್ಳಿ. ಓಕೆ, ನಾಳೆ ನದಿ ವ್ಯವಸ್ಥೆಗಳಿಗೆ ಎಂಟ್ರಿ ಕೊಡ್ತೀವಿ. ಕ್ಲಿಯರ್? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕರ್ನಾಟಕದಲ್ಲಿ ನದಿ ವ್ಯವಸ್ಥೆಗಳು ಹೈಯೆಸ್ಟ್ ಕ್ವಶನ್ ಬರೋದಲ್ಲೇ. ನದಿ ವ್ಯವಸ್ಥೆಗಳು ಬಿಟ್ಟರೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು, ಪ್ರಾಕೃತಿಕ ಲಕ್ಷಣಗಳು. ಕರಾವಳಿ ನೋಡಿದ್ರಲ್ಲ, ಕರಾವಳಿ, ಮೈದಾನ, ಪಶ್ಚಿಮ ಘಟ್ಟಗಳು, ಇಲ್ಲಿ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾನೆ. ಹಾಗಾಗಿ ನದಿ ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ನೆಕ್ಸ್ಟ್ ಬಂದರೆ ನಾಳೆ ಒಂದಿನ ಒಂದು ಅರ್ಧ ಗಂಟೆ ಆಗುತ್ತೆ. ಮಣ್ಣುಗಳು ಮುಗಿಸಿದ್ರೆ 4 ಹಿಡಿ ಮಣ್ಣು ಅಷ್ಟೇ ಇರೋದು ಕರ್ನಾಟಕದಲ್ಲಿ, ಜಾಸ್ತಿ ಮಣ್ಣಿಲ್ಲ. 4 ಹಿಡಿ ಮಣ್ಣು ಇರೋದು. ನೀವು ಹೇಳ್ತೀರ 4 ಹಿಡಿ ಮಣ್ಣು ಹಾಕಿದ್ರೆ ಸಾಕು ಅಂತ ಹೇಳಿ. ಆ 4 ಹಿಡಿ ಮಣ್ಣಿದೆ ಇಲ್ಲಿ. ಆ 4 ಹಿಡಿ ಮಣ್ಣು ಮುಗೀತು ಅಂದರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಆಗಿ ಬರಬೇಕಾಗುತ್ತೆ ಕರ್ನಾಟಕದಲ್ಲಿ ರಿವರ್ ಸಿಸ್ಟಮ್ಸ್ಗೆ. 4 ಮಣ್ಣು ಮುಗಿಸಿದ್ರೆ ಮುಗೀತು. ನೆಕ್ಸ್ಟ್ ಕರ್ನಾಟಕದ ನದಿ ವ್ಯವಸ್ಥೆಗಳು.
ಕರ್ನಾಟಕದ ನದಿ ವ್ಯವಸ್ಥೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಹರಿತವೆ, ಅವುಗಳ ಡೈರೆಕ್ಷನ್ ಮ್ಯಾಪ್ಸ್. ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳಿದ್ದಾವೆ, ಆ ನದಿ ವ್ಯವಸ್ಥೆಗಳ ಮ್ಯಾಪ್ ಇದು. ನೆಕ್ಸ್ಟ್ ಎಷ್ಟು ಪರ್ಸೆಂಟ್ ಯಾವ್ಯಾವ ನದಿಗಳಿಂದ ನೀರು ಬರ್ತದೆ ನಮ್ಮಲ್ಲಿ ಅದು. ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು, ಇಷ್ಟು ನದಿಗಳಿದ್ದಾವೆ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಇಷ್ಟು ಇದ್ದಾವೆ. ಇವಷ್ಟನ್ನು ನೋಡಬೇಕಾಗತ್ತೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ. ಅಂದರೆ ಅರೇಬಿಯನ್ ಸೀಗೆ ಹೋಗುವಂಥ ನದಿಗಳಿದು. ಇಲ್ಲಿ ನೆಕ್ಸ್ಟ್ ಬರ್ತವೆ ಬೇ ಆಫ್ ಬೆಂಗಾಲ್ಗೆ ಹೋಗುವಂಥ ನದಿಗಳು. ಇಷ್ಟು ನದಿಗಳು ನೋಡಿದ್ರೆ ಕಾನ್ಸೆಪ್ಟಲ್ಲಿ ಮುಗೀತದೆ. ಇಷ್ಟು ನದಿಗಳನ್ನ ನೀವು ಕಲಿಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಾ ಇಲ್ವಾ? ಇದು ಕರ್ನಾಟಕದಲ್ಲಿ ಮಾತ್ರ, ಓನ್ಲಿ ಕರ್ನಾಟಕ, ಇಂಡಿಯಾದಲ್ಲ. ಇಂಡಿಯಾದಲ್ಲಿ ಇದು ತಿನ್ಕ ಜಾಸ್ತಿ ಬರ್ತವೆ. ಇಂಡಿಯಾದಲ್ಲಿ ಇದು ತಿನ್ಕ ನದಿಗಳು ಜಾಸ್ತಿ ಬರ್ತವೆ. ಇನ್ ವರ್ಲ್ಡಲ್ಲಿ ಬಂದ್ರೆ ವರ್ಲ್ಡಲ್ಲೂ ನದಿಗಳು ಬರ್ತವೆ. ಅರ್ಥ ಆಗ್ತಾ ಇದೆಯಾ? ಒಂದಿನ ಕ್ಲಾಸ್ ಮಿಸ್ ಮಾಡಿದ್ರಿ ಕ್ಲಾಸು, ಲಿಂಕ್ಗಳು ದೇವರಾಣೆಗ್ಲೂ ಸಿಗಲ್ಲ. ದೇವರಾಣೆಗ್ಲೂ ಅಲ್ಲ, ನಿಮ್ಮ ಹಣೆಗ್ಲೂ ಸಿಗಲ್ಲ ಲಿಂಕ್ಗಳ ಮೇಲೆ. ಯಾಕಂದ್ರೆ ಕಂಟಿನ್ಯೂಸ್ ಇದೆ. ಒಂದು ಲೆಸನ್ನಿಂದ ಒಂದು ಲೆಸನ್ಗೆ ಲಿಂಕ್ ಇಟ್ಟಿದ್ವಿ. ಇಲ್ಲಿ ಲಿಂಕ್ ಏನಾದರೂ ಕಟ್ ಆಯ್ತು ಅಂದರೆ ನಿಮಗೆ ಪ್ರಾಮಿಸ್ ಆಗಲು ಅರ್ಥ ಆಗಲ್ಲ ಕ್ಲಾಸನ್ನು. ಅದಕ್ಕೆ ಹೇಳ್ತಾ ಇದ್ದೀನಿ, 2 ತಿಂಗಳು ನೇರವಾಗಿ ಕೂತ್ಕೊಂಡು ಬಂದು ಕಲೀರಿ. ನಿಮಗೆ ನಾನು ಪೂರ್ತಿ ಕ್ವಶನ್ ಕೊಡ್ತೀನಿ. ನಿಮ್ಮ ಜೋಗ್ರಫಿಯಿಂದ ಒಂದೇ ಒಂದು ಕ್ವಶನ್ ಮಿಸ್ ಆಗಬಾರ್ದು. ಟಫ್ ಅನ್ನೋರ್ಗೂ ನಾನು ಈಸಿ ಕಲಿಸ್ಕೊಡ್ತೀನಿ ಇದನ್ನು. ಎಷ್ಟು ಜನ ಟಫ್ ಅಂತಿರಲ್ಲ, ಜೋಗ್ರಫಿ ಸಿಕ್ಕಾಬಿಟ್ಟೆ ಟಫು, ನಮ್ಗೆ ಅರ್ಥ ಆಗಲ್ಲ, ಯಾವನು ಓದ್ತಾನೆ ಅಂತಿರಲ್ಲ, ಅಂಥವ್ರಿಗೂ ನಾನು ಈಸಿ ಕಲಿಸ್ಕೊಡ್ತೀನಿ. ನಿಮ್ಗೆ ಎಷ್ಟೇ ಕ್ವಶನ್ ಬಂದರೂ ಇಲ್ಲಿ ತೆಗಿಬೋದು. KS ಅಂತೂ ಕನಿಷ್ಠ 20 ಕ್ವಶನ್ ಬಂದೇ ಬರುತ್ತೆ. KS ಅಲ್ಲಿ 20 ಕ್ವಶನ್ ಗ್ಯಾರಂಟಿ ಬರ್ತದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗ್ತಾ ಇರುವಂಥದ್ದು ಅಂದರೆ ಒಂದು ಜಿಯೋಗ್ರಫಿ, ಮತ್ತೊಂದು ಎಕಾಲಜಿ, ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ 3ರಲ್ಲಿ ಕರೆಂಟ್ ಅಫೇರ್ಸ್ಗಳು ಜಾಸ್ತಿ. ಪ್ರತಿದಿನ ಕರೆಂಟ್ ಅಫೇರ್ಸ್ ಇರ್ತವೆ. ಪ್ರತಿದಿನ ಕರೆಂಟ್ ಅಫೇರ್ಸ್. ಯಾವುದಾದ್ರೂ ಸಮುದ್ರದಲ್ಲಿ ಹೋಗಿ ಕೂತ್ಕೊಂಡು ಬಿಟ್ಟು ನಾನು ಯಾವುದೋ ದೇವ್ರ ಪೂಜೆ ಮಾಡಿದೆ, ಇದು ಯಾವುದಾದ್ರೂ ಸಮುದ್ರ ಸೇತುವೆ ಉದ್ಘಾಟನೆ ಮಾಡಿದೆ, ಇನ್ಯಾವುದಾದ್ರು ಬ್ರಿಡ್ಜಿಗೆ ಉದ್ಘಾಟನೆ ಮಾಡಿದೆ, ಇನ್ಯಾವುದೋ ರೈಲ್ವೆ ಉದ್ಘಾಟನೆ ಮಾಡಿದೆ, ಇನ್ಯಾವುದೋ ರಸ್ತೆ ಉದ್ಘಾಟನೆ ಮಾಡಿದೆ, ಇನ್ಯಾವುದೋ ರೈಲಿಗೆ ಹಸಿರು ನಿಶಾನೆ ತೋರಿಸಿದ್ದೆ. ಇರ್ತಾವಲ್ಲ ಡೈಲಿ ಕರೆಂಟ್ ಅಫೇರ್ಸ್ ನ್ಯೂಸ್ಗಳು. ಯಾವ ಸಬ್ಜೆಕ್ಟಲ್ಲಿ ಬರ್ತವೆ ಇವು? ಜೋಗ್ರಫಿಲೇ ಬರ್ತವೆ. ಇನ್ಯಾವುದಾದ್ರೂ ನದಿಗಳ ಇಶ್ಯೂ ಇರ್ತವೆ. ನಾನು ಈ ನದಿಯಲ್ಲಿ ಹೋಗ್ಬಿಟ್ಟು 1,000 ದೀಪ ಬೆಳಗಿಸ್ದೆ, 1,00,000 ದೀಪ ಹಾಕಿದೆ ನಾನು. ಆ ನದಿ ದಂಡೆ ಮೇಲೆ ಯಾವುದಾದ್ರು ದೇವಸ್ಥಾನ ಕಟ್ಸಿದ್ವಿ, ಅಲ್ಲಿ ಯಾವುದೋ ಮಸೀದಿ ಕಟ್ಸಿದ್ವಿ, ಚರ್ಚ್ಗಳು ಕಟ್ಸಿದ್ವಿ. ಕರೆಕ್ಟಾ ಇಲ್ವಾ? ಇನ್ನೇನಾದರೂ ಕ್ಲೀನ್ ಮಾಡಿದ್ವಿ, ನದಿಗಳಲ್ಲಿ ನೀರು ಕಡಿಮೆ ಇತ್ತು, ತಮಿಳ್ನಾಡು ಪ್ರಾಬ್ಲಮ್ ಮಾಡ್ತು, ಗೋವಾ ಪ್ರಾಬ್ಲಮ್ ಮಾಡ್ತು, ಎಲ್ಲ ಬರೋದು ಇಲ್ಲೇ. ಹಾಗಾಗಿ ಈ ಸಬ್ಜೆಕ್ಟ್ ಎನಿ ಟೈಮ್ ಇಶ್ಯೂದಲ್ಲಿ ಇರುವಂಥ ಸಬ್ಜೆಕ್ಟ್. ಇತ್ತೀಚಿನ 10 ವರ್ಷದಲ್ಲಿ ಹೈಯೆಸ್ಟ್ ಕ್ವಶನ್ ಎಲ್ಲಿ ಕವರ್ ಆಗ್ತಾ ಇದೆ ಅಂತ ಕೇಳಿದ್ರೆ ಇದು ಜಿಯೋಗ್ರಫಿಲಿ ಕವರ್ ಆಗ್ತಾ ಇರೋದು. ಇತ್ತೀಚಿನ 10 ವರ್ಷದಲ್ಲಿ A to Z ಸಿಲೆಬಸ್ ಅನ್ನ ಕವರ್ ಮಾಡಿದ್ವಿ. 360 ಡಿಗ್ರಿಲಿ ಪೂರ್ತಿ ಕವರ್ ಮಾಡಿದ್ವಿ. ಎಷ್ಟೋ ಸಬ್ಜೆಕ್ಟ್ಗಳು ನಿಮ್ಗೆ ಬೇರೆ ಎಲ್ಲರೂ ಕೊಟ್ಬಿಟ್ರೆ ಬೇಕಾದ್ರೆ ನನಗೆ ಬಂದು ಕೇಳಿ, ನಾನು ಫ್ರೀ ಮಾಡ್ಕೊಡ್ತೀನಿ ಅವ್ರಿಗೆ ಕ್ಲಾಸ್. 2,500 ಸ್ಲೈಡ್ ಇರೋದು ಪೂರ್ತಿ ಜಿಯೋಗ್ರಫಿ. ಕಂಪ್ಲೀಟ್ ಜಿಯೋಗ್ರಫಿ 2,500 ಸ್ಲೈಡ್ ಇದೆ. 530 ಕರ್ನಾಟಕದಲ್ಲೇ ಇದೆ. ಇನ್ನು ಇಂಡಿಯಾದಲ್ಲಿ 1,000 ಸ್ಲೈಡ್ ಇದೆ. ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು, ಬೇಕಾದ್ರೆ ಇದು ಮುಗಿಸೋಷ್ಟರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಇಂಡಿಯಾ ಸ್ಲೈಡ್ಗಳು. ಹಾಗಾಗಿ ಪೂರ್ತಿ 1 ವರ್ಷ ಕರೆಂಟ್ ಅಫೇರ್ಸ್ ಸಮೇತ ಇದೆ. ಇದನ್ನ ಕಲ್ತ್ರಿ, ಒನ್ ಟೈಮ್ ಕಲಿತ್ಬಿಡಿ, ಇನ್ನೆಲ್ಲ ಎಕ್ಸಾಮ್ನಲ್ಲೂ ಬರೀಬೋದು. VA ಎಕ್ಸಾಮ್ ಅಪ್ಲಿಕೇಶನ್ ಹಾಕೋರ್ಗಂತೂ ಹೈಲೈಟ್ ಪೇಪರ್ ಯಾವುದೋ ನೇರವಾಗಿ ಹೇಳಿದ್ದಾನೆ, ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ಜಿಯೋಗ್ರಫಿಯನ್ನು ಓದಿ ಅಂತ ಹೇಳಿ. ಏನು ಓದ್ಬೇಕಲ್ಲ, ಕಾನ್ಸೆಪ್ಟ್ ಕೊಟ್ಟಿದ್ರೆ ಓದ್ತೀರಾ, ಗೊತ್ತಿಲ್ಲ ಏನು ಓದ್ತೀರಾ? ಏನೋಗ್ತೀರಿ ಕೂತ್ಕೊಂಡು? ಆನ್ಲೈನಲ್ಲಿ ಕತೆ ಕೇಳ್ತೀರಾ ಕೂತ್ಕೊಂಡು? ಆನೆ ಬಂತೊಂದು ಆನೆ, ಇಲಿ ಬಂತೊಂದು ಇಲಿ ಅಂತ ನಮ್ದು ಧಾರವಾಡದಲ್ಲಿ ಡೈಲಾಗ್ ಹೊಡಿತಾರಲ್ಲ ಕೂತ್ಕೊಂಡು, ಬಿಜಾಪುರದವರು ಕ್ಲಾಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ನೋಡಿ ಅಲ್ಲಿ. ನಾನು ಯಾವನ ಬೆಳಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದ ಪುಣ್ಯಾತ್ಮ, ನೀವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೆ ಫಿಕ್ಸ್, ಈ ಪೋಸ್ಟ್ ನಿಮಗೆ ಬೇಕೇ, ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ನಿಮಗೆ ಬೇಕೇ, ಹಾಗಾದರೆ ನಮ್ಮ ಯೂಟ್ಯೂಬ್ನಲ್ಲಿ ಇರುವಂಥ ನಂಬರ್ಗಳಿಗೆ ಸಂಪರ್ಕಿಸಿ. ಏನಾದ್ರು ಅಪ್ಪನ ಮನೆ ಜಾಬ್ ಏನದು ಕೊಡ್ಸೋದಕ್ಕೆ. ಜನ ಹಾಳು ಮಾಡ್ಬಿಡ್ತಾರೆ ಹಿಂಗೆ ಮಾಡಿ 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 ಅಂತ. ಓಕೆ, ಅದನ್ನ ನೋಡಿದ್ರೆ ಏನೂ ಇಲ್ಲ, ಓಪನ್ ಮಾಡಿ ನೋಡಿದ್ರೆ ಬರೀ ಸಿಲೆಬಸ್ ಕಾಪಿ ಓದ್ಕೊಂಡು ಕೂತಾನೆ. ನಮ್ಗೆ ಎಲ್ಲರಿಗೂ ಗೊತ್ತೈತ್ರೋ ಈಗ ಅದು.
ಎಲ್ಲರಿಗೂ ಗೊತ್ತೈತದ, ಆಲ್ರೆಡಿ ಬಿಟ್ಟು 15 ದಿನ ಆಯ್ತು ನೋಟಿಫಿಕೇಶನ್. ನಿಮ್ಗೆ ಗೊತ್ತಿರೋಲ್ಲ ಸಿಲೆಬಸ್ ಏನೈತೆ ಅಂತ ಹೇಳಿ. ಇನ್ನೇನು ಓದೋದಿರ್ತದಲ್ಲಿ ಅದನ್ನೇ ಕೂತ್ಕೊಂಡು ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಏನ್ ಬರ್ತಾವಂತೇಳಿ. ಕರ್ನಾಟಕ ಒಳಗೊಂಡಂತೆ ಭಾರತದ ಇತಿಹಾಸ ಓದಿ, ಕರ್ನಾಟಕ ಒಳಗೊಂಡಂತೆ ಭಾರತದ ಜಿಯೋಗ್ರಫಿ ಓದಿ. ಕರ್ನಾಟಕದ ಆರ್ಥಿಕತೆಯಲ್ಲಿ ಇದನ್ನ ಯಾವ್ದು ನೋಡ್ಕೋಬೇಕು, ಬಜೆಟ್ ಅನ್ನ ನೋಡ್ಕೊಳ್ಳಿ. ಅದ್ರಲ್ಲಿ ಏನಿದೆ ಅಂತ ಹೇಳಪ್ಪ. ಅದು ಸಿಲೆಬಸ್ ನೀನು ಓದೋದ್ ಬೇಕಾಗಿಲ್ಲ, ಹುಡುಗರಿಗೆ ಎಲ್ಲರಿಗೂ ಗೊತ್ತು. ಅದ್ರಲ್ಲಿ ಏನೇನು ಓದ್ಬೇಕು ಕಾನ್ಸೆಪ್ಟು ಅವನ್ ಕೂತ್ಕೊಂಡು ಹೇಳಿ. ಅದಕ್ಕೆ ಹೇಳೋದು, ಎಕ್ಸಾಮ್ ಹತ್ರ ಬಂತು ಅಂದ್ರೆ ಯೂಟ್ಯೂಬ್ ಅನ್ನ ನೋಡೋದನ್ನ ಕಡಿಮೆ ಮಾಡಿ. ಅರ್ಥ ಆಗ್ತಾ ಇದೆಯಾ? ಈ ಯೂಟ್ಯೂಬ್ ನಲ್ಲಿ ಬರ್ತಾನೆ ನೋಡಿ, ಇಲ್ಲಿ ಬಿಲ್ಡಪ್ ತಾಂಡಿ ಅವ್ರನ್ನ ಕಡಿಮೆ ಮಾಡಿ. ನಿಮ್ಮಂತ 1000 ಜನ ನೋಡಿದ್ರೆ ಅವ್ನಿಗೆ ದುಡ್ಡು, ನೀವು ನೋಡ್ದಲ್ಲೇ ಇದ್ರೆ ನಾವು ದುಡ್ಡೇ ಬರಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬ್ ನಲ್ಲಿ ನಮ್ ಕಷ್ಟಕ್ಕೆ ಮಾಡ್ತಾರೆ ಅಂತೇಳಿ, ಬರೀ ದುಡ್ಡಿಗೆ ಮಾಡ್ತಾ ಇರೋದಲ್ಲ. ಅರ್ಧ ಜನ ಒಳ್ಳೇದಿತ್ತು ನೋಡಿ, ಇಲ್ಲ ಎಕ್ಸಾಮ್ ಹತ್ರ ಇರ್ಬೇಕಾದ್ರೆ ನೋಡೋಕೆನೆ ಹೋಗ್ಬೇಕು. ಏನ್ ಕ್ಲಾಸಲ್ಲಿ ಕೊಡ್ತಾರೆ ನೋಟ್ಸು, ಕ್ಲಾಸಲ್ಲಿ ಕೊಟ್ಟಿರೋ ಬುಕ್ಸ್ಗಳನ್ನ ಕರೆಕ್ಟ್ ಆಗೋದು. ಒಳ್ಳೊಳ್ಳೆ ಬುಕ್ಸ್ ಕೊಡ್ತಾರೋ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅದನ್ನ ಒಳ್ಳೊಳ್ಳೆ ಕಾನ್ಸೆಪ್ಟ್, ಒಳ್ಳೊಳ್ಳೆ ಬುಕ್ಸ್ಗಳು ಕೊಡ್ತಾವೆ, ಅದನ್ನ ಯೂಸ್ ಮಾಡ್ಕೊಂಡು ಕಲ್ತ್ರೆ ಅಷ್ಟೇ ಸಾಕು. ನಿಮ್ಗೆ ಯಾವ ಕೊಡ್ತಾರೆ? ನಿತಿನ್ ಸಿಂಘಾನಿಯ ಬುಕ್ಸ್. ನಿಮಗೆ ಆರ್ಟ್ ಅಂಡ್ ಕಲ್ಚರ್ ನಿತಿನ್ ಸಿಂಘಾನಿಯ ಬುಕ್ಸ್ ಯಾವ ಕೊಡ್ತಾನೆ? ಅವ್ನು ಬಿಟ್ಟರೆ ಅದ್ರಲ್ಲಿ ಒಂದು ಕ್ವಶನ್ ಬರಲ್ಲ ಎಲ್ಲೂ ಕೂಡ ಬೇರೆ ಬುಕ್ಸ್ಗಳಲ್ಲಿ. ಅಷ್ಟೊಂದು ಪೂರ್ತಿ ಕ್ಲಿಯರ್ ಆಗಿ ಕವರ್ ಮಾಡಿದ್ದಾನೆ ನಿತಿನ್ ಸಿಂಘಾನಿ. ಅಷ್ಟು ಓದಿದ್ರೆ ಸಾಕು. ಕ್ಲಾಸಲ್ಲಿ ಏನು ಕೊಡ್ತಾರೆ ಅದನ್ನ ಕರೆಕ್ಟಾಗಿ ನೋಟ್ಸ್ಗಳನ್ನ ಬರ್ಕೊಂಡು ಕಲಿ. ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳ. ಯೂಟ್ಯೂಬ್ ಮೇಲೆ ಕೂತ್ಕೊಂಡು ಏನಾರು ಡೌಟ್ ಕ್ಲಿಯರ್ ಮಾಡ್ತಾನೆ. ನಿಮ್ದು ಕ್ಲಿಯರ್ ಮಾಡ್ತಾನೆ ನಿಮ್ಮ ಡೌಟ್. ನೀವು ಬೆಂಕಿ ಸಾರ್ ಡೈಲಾಗ್ ಬೇರೆ ಹಾಕಿ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಹಾಕ್ತಾರೆ. ನೀವು ಬೆಂಕಿ ಸಾರ್, ನೀರು ಎಲ್ಲಿಂದ ಕೊಡೋಣಪ್ಪ? ಬೆಂಕಿ ಜಾಸ್ತಿ ಆದ್ರೆ ಮೊದಲೇ ನೀರುಗಳಿರುವಂತ ಪ್ರದೇಶ ಅದು. ಬೆಂಕಿ ಸಾರ್ ನೀವು ಆ ಭಾಗದಲ್ಲಿ ಇರೋದೇ ಬೆಂಕಿ ಮಣ್ಣೆ. ಕರೆಕ್ಟ್ ಇಲ್ಲ? ಅಗ್ನಿ ಮಣ್ಣನ್ನ ಹಿಂಗೆ ಅಂತ ಕರೀತಾರೆ, ಬೆಂಕಿ ಮಣ್ಣು ಅಂತಾನೆ ಕರೀತಾರೆ ಅದನ್ನ. ಆ ಭಾಗದಲ್ಲಿ ಇರೋದೇ ಬೆಂಕಿ ಮಣ್ಣು. ನೀರು ಎಲ್ಲಿಂದ ಕೊಡೋಣ ಅದಕ್ಕೆ ಆರ್ಸೋದಕ್ಕೆ? ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಿಮ್ಗೆ ಏನಿದೆ ಅದನ್ನು ಕಲಿಯೋದಕ್ಕೆ ಪ್ರಯತ್ನ ರೈಟ್. ನಾಳೆ ಕ್ಲಾಸಿಗೆ ಒಂದು ಮ್ಯಾಪ್ ಅನ್ನ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನನ್ನ ಕ್ಲಾಸಲ್ಲಿ ಫಸ್ಟ್ ಬರೋದು ಕೃಷ್ಣಾ ನದಿ ವ್ಯವಸ್ಥೆ, ತುಂಬಾ ಲಾಂಗ್ ಇದೆ ಅದು. ಕೃಷ್ಣಾ ನದಿ ವ್ಯವಸ್ಥೆ ಈ ಕಡೆ ಇಡೀ ಉತ್ತರ ಕರ್ನಾಟಕನೇ ಬಂದೋಗೋದಿಲ್ಲ. ಓಕೆ, ನೋಡ್ಕೊಂಬನ್ನಿ. ನೀವೊಂದಿಷ್ಟು ಕೃಷ್ಣಾ ನದಿ ಕರೆಕ್ಟ್ ಆಗಿ ನೋಡ್ಕೊಂಡು ಏನೇನು ಬರ್ತವೆ ಏನೇನು ಬರಲ್ಲ ಎಲ್ಲ ನೋಡ್ಕೊಂಡ್ಬನ್ನಿ. ಆಮೇಲೆ ನಾವು ಹೇಳೋದ್ರಿಂದ ಅರ್ಥ ಆಗುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು.